ಮೆಟ್ಟಿಲು ಮರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ಶಕ್ತಿಸೌಧದ ಮೆಟ್ಟಿಲುಗಳು ಸಿಎಂ ಪದಗ್ರಹಣಕ್ಕೆ ಶಕ್ತಿ ಕೇಂದ್ರ. ಆದರೆ ಅಲ್ಲಿ ಪ್ರಮಾಣ ಸ್ವೀಕರಿಸಿದವರು ಯಾರೂ ಕೂಡ 5 ವರ್ಷ ಪೂರ್ಣಗೊಳಿಸಿಲ್ಲ. ಇದೀಗ ಕುಮಾರಸ್ವಾಮಿ ಕೂಡ ಅಲ್ಲೇ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಈ ಮೆಟ್ಟಿಲುಗಳ ಮರ್ಮ ಏನು, ಇತಿಹಾಸದ ಪುಟಗಳಲ್ಲಿ ಈ ಮೆಟ್ಟಿಲುಗಳ ಹೆಜ್ಜೆ ಗುರುತುಗಳು ಏನು ಅನ್ನೋ ಡಿಟೇಲ್ ರಿಪೋರ್ಟ್ ಮೊದಲಿಗೆ ನೋಡ್ಕೊಂಬೋಣ ಬನ್ನಿ. ಶಕ್ತಿಸೌಧದ ಮೆಟ್ಟಿಲು ಶಕ್ತಿ ಪ್ರದರ್ಶನಕ್ಕೆ ಸೀಮಿತ. ಇದುವರೆಗೂ ಯಾರೂ 5 ವರ್ಷ ಪೂರ್ಣಗೊಳಿಸಿಲ್ಲ. ನೂತನ ಸಿಎಂ ಪದಗ್ರಹಣ, ಬೃಹತ್ ಶಕ್ತಿ ಪ್ರದರ್ಶನ. ವಿಧಾನಸೌಧದ ಮೆಟ್ಟಿಲುಗಳು ಕೇವಲ ಶಕ್ತಿ ಪ್ರದರ್ಶನಕ್ಕಷ್ಟೇ ಸೀಮಿತ. ಇತಿಹಾಸದ ಹೆಜ್ಜೆ ಗುರುತುಗಳನ್ನ ಒಮ್ಮೆ ಅವಲೋಕಿಸಿದ್ರೆ ಈ ಕರಾಳ ಸತ್ಯವನ್ನ ಹೇಳ್ತಿವೆ. ಇದುವರೆಗೂ ಇಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು 5 ವರ್ಷ ಪೂರ್ಣಗೊಳಿಸಿಲ್ಲ. ಸಾವಿರದ 1983ರಲ್ಲಿ ರಾಮಕೃಷ್ಣ ಹೆಗಡೆ ರಾಜಭವನದ ಗಾಜಿನ ಮನೆಯಲ್ಲೇ ಪ್ರಮಾಣ ವಚನ ಸ್ವೀಕರಿಸೋದು ಸಂಪ್ರದಾಯವಾಗಿತ್ತು. 1983ರಲ್ಲಿ ಮೊದಲ ಬಾರಿಗೆ ರಾಮಕೃಷ್ಣ ಹೆಗಡೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪದಗ್ರಹಣ ಮಾಡಿದ್ರು. 1 ವರ್ಷದ ಬಳಿಕ ರಾಜೀನಾಮೆ ಕೊಟ್ಟರು. 1990ರಲ್ಲಿ ಎಸ್ ಬಂಗಾರಪ್ಪ 1990ರಲ್ಲಿ ಎಸ್ ಬಂಗಾರಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಯಿತು. ವಿಧಾನಸೌಧದ ಮುಂಭಾಗ ಪ್ರಮಾಣ ವಚನ ಸ್ವೀಕರಿಸಿದ ಬಂಗಾರಪ್ಪ 2 ವರ್ಷ ಮಾತ್ರವೇ ಅಧಿಕಾರ ನಡೆಸಿದ್ರು. 1999ರಲ್ಲಿ ಎಸ್ ಎಂ ಕೃಷ್ಣ 1999ರಲ್ಲಿ ರಾಜ್ಯದ 16ನೇ ಮುಖ್ಯಮಂತ್ರಿಯಾಗಿ ಎಸ್ ಎಂ ಕೃಷ್ಣ ಪ್ರಮಾಣ ವಚನ ಸ್ವೀಕರಿಸಿದರು. ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಶಕ್ತಿ ಪ್ರದರ್ಶಿಸಿತು. ಆದರೆ ಎಸ್ ಎಂ ಕೃಷ್ಣ ಪೂರ್ಣಾವಧಿ ಸಿಎಂ ಆಗಲಿಲ್ಲ. 2004ರಲ್ಲಿ ವಿಧಾನಸಭೆ ವಿಸರ್ಜಿಸಿ ಚುನಾವಣೆಗೆ ಹೋದರು. 2004ರಲ್ಲಿ ಧರ್ಮಸಿಂಗ್ 2004ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಶಕ್ತಿಸೌಧದ ಮೆಟ್ಟಿಲುಗಳ ಮೇಲೆ ಧರ್ಮಸಿಂಗ್ ಅಧಿಕಾರ ಸ್ವೀಕರಿಸಿದರು. ಮೈತ್ರಿ ಸರ್ಕಾರದಲ್ಲಿ 2 ವರ್ಷಕ್ಕೆ ಧರ್ಮಸಿಂಗ್ ಆಡಳಿತ ಅಂತ್ಯವಾಯಿತು. 2006ರಲ್ಲಿ ಎಚ್ ಡಿ ಕುಮಾರಸ್ವಾಮಿ 2006ರಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿದ ಕುಮಾರಸ್ವಾಮಿ 2020 ಸರ್ಕಾರದ ಸಿಎಂ ಆದರು. ವಿಧಾನಸೌಧದ ಮುಂಭಾಗ ಪದಗ್ರಹಣ ಮಾಡಿದ ಎಚ್ಡಿಕೆ 20 ತಿಂಗಳು ಆಡಳಿತ ನಡೆಸಿದರು. ಡಿಸಿಎಂ ಆಗಿ ಬಿಎಸ್ ಯಡಿಯೂರಪ್ಪ ಪ್ರಮಾಣ ವಚನ ಸ್ವೀಕರಿಸಿದರು. 2007-2008ರಲ್ಲಿ ಬಿಎಸ್ ಯಡಿಯೂರಪ್ಪ 2007ರಲ್ಲಿ ವಿಧಾನಸೌಧದ ಮುಂಭಾಗ ದಕ್ಷಿಣ ಭಾರತದ ಮೊದಲ ಬಿಜೆಪಿ ಸಿಎಂ ಪಟ್ಟಾಭಿಷೇಕವಾಯಿತು. ಆದರೆ 7 ದಿನದಲ್ಲಿ ಬಿಎಸ್ ಯಡಿಯೂರಪ್ಪ ಸರ್ಕಾರ ಪತನವಾಯಿತು. 2008ರಲ್ಲಿ 6 ಪಕ್ಷೇತರರ ಬೆಂಬಲದ ಜೊತೆ ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದರು. ಭ್ರಷ್ಟಾಚಾರದ ಆರೋಪದಲ್ಲಿ ಯಡಿಯೂರಪ್ಪ ಬಂಧನವಾಗಿ ಅಧಿಕಾರ ಕಳೆದುಕೊಳ್ಳಬೇಕಾಯಿತು. ಕರ್ನಾಟಕದಲ್ಲಿ 2 ಸಿಎಂಗಳು ಮಾತ್ರ ಇದುವರೆಗೂ 5 ವರ್ಷ ಪೂರ್ಣಗೊಳಿಸಿದ್ದಾರೆ. ಅದು ಸಿದ್ದರಾಮಯ್ಯ ಹಾಗೂ ದೇವರಾಜ ಅರಸ್. 2013ರಲ್ಲಿ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕರಿಸಲು ವಿಧಾನಸೌಧವನ್ನ ಆಯ್ಕೆ ಮಾಡಲಿಲ್ಲ. ಕಂಠೀರುವ ಸ್ಟೇಡಿಯಂನಲ್ಲಿ ಪದಗ್ರಹಣ ಮಾಡಿ ಬಲ ಪ್ರದರ್ಶಿಸಿದರು. ಇನ್ನು ಪೂರ್ಣಾವಧಿ ಮುಗಿಸಿದ ಮೊದಲ ಸಿಎಂ ದೇವರಾಜ ಅರಸ್ ರಾಜಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದೀಗ ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ಸರ್ಕಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಪದಗ್ರಹಣವಾಗಿದೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ತೃತೀಯ ರಂಗದ ಶಕ್ತಿ ಪ್ರದರ್ಶನವಾಗಿದೆ. ಎಚ್ಡಿಕೆ 5 ವರ್ಷ ಆಡಳಿತ ನಡೆಸಿದ್ರೆ ಶಕ್ತಿಸೌಧದ ಮೆಟ್ಟಿಲುಗಳಿಗಿರುವ ಈ ಕರಾಳ ಇತಿಹಾಸ ಬ್ರೇಕ್ ಆಗಲಿದೆ. ಬ್ಯೂರೋ ರಿಪೋರ್ಟ್ TV9. ಸೊ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನವನ್ನ ಏನಾದರೂ ಸ್ವೀಕರಿಸಿದ್ರೆ ಅವರು ಕಂಪ್ಲೀಟ್ ಆಗಿ ಸರ್ಕಾರ ನಡೆಸೋದಕ್ಕೆ ಆಗಲ್ಲ ಪೂರ್ಣಾವಧಿಗೆ ಅನ್ನುವಂಥದ್ದು ಬಹಳ ಚರ್ಚೆಯಲ್ಲಿರುವಂತಹ ವಿಚಾರ. ನಿನ್ನೆಯಿಂದನೂ ಕೂಡ ಬೇರೆ ಬೇರೆ ಕಡೆ ನಾವು ಈ ವಿಚಾರವನ್ನ ಗಮನಿಸ್ತಾ ಇದ್ವಿ. ಹಾಗಾದ್ರೆ ಹೌದಾ?
ಸೊ ಒಂದು ಪಟ್ಟಿಯನ್ನ ನಾವು ನೋಡಿದ್ವಿ. ಅಲ್ಲಿ ಕಾಕತಾಳೀಯ ಎಂಬಂತೆ ಪ್ರಮಾಣ ವಚನವನ್ನ ಮೆಟ್ಟಿಲುಗಳ ಮೇಲೆ ಸ್ವೀಕರಿಸ್ತವ್ರು ಯಾರು ಕೂಡ ಪೂರ್ಣಾವಧಿಯನ್ನ ಕಂಪ್ಲೀಟ್ ಮಾಡಲಿಲ್ಲ, ಪೂರ್ಣಾವಧಿ ಸರ್ಕಾರವನ್ನ ನಡೆಸಿಲ್ಲ. ಹೌದಲ್ವಾ ಅನ್ನುವಂಥ ರೀತಿಯಲ್ಲಿ ಅನ್ಸಿದ್ರು ಕೂಡ ಏನಾದ್ರೂ ವಾಸ್ತುಗೂ ಜೊತೆಗೆ ಈ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಪೂರ್ಣಾವಧಿ ಅಧಿಕಾರ ನಡೆಸೋದಕ್ಕೆ ಅಥವಾ ಸರ್ಕಾರ ನಡೆಸೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಸರಿಯಾದಂತಹ ರೀತಿಯಾಗಿ ವಾಸ್ತುವನ್ನ ಸರಿಯಾಗಿ ಪರಿಗಣಿಸದೆ ಏನಾದ್ರೂ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಈ ತರದೆಲ್ಲ ತೊಂದರೆ ಆಗುತ್ತಾ, ಅಥವಾ ವಿಧಾನಸೌಧದ ಮೆಟ್ಟಿಲುಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಈ ತರ ತೊಂದರೆ ಆಗುತ್ತಾ? ಇದ್ರ ಬಗ್ಗೆ ವಾಸ್ತು ತಜ್ಞರು ಏನ್ ಹೇಳ್ತಾರೆ? ಮತ್ತೊಂದು ವಿಚಾರ ಅಂತ ಅಂದ್ರೆ, ಹಾಗಾದ್ರೆ ನಾವು ಹೇಳ್ಬೋದು ಹೌದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರೆ ಹೌದು ಅಧಿಕಾರವನ್ನ ಪೂರ್ಣಗೊಳಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಹಾಗಾದ್ರೆ ಎಷ್ಟೋ ಮಂದಿ ರಾಜಭವನದ ಗಾಜಿನ ಮನೆಯಲ್ಲಿ ಅಧಿಕಾರವನ್ನ ಸ್ವೀಕರಿಸಿದವರು ಕೂಡ, ಅಂದ್ರೆ ಪ್ರಮಾಣ ವಚನವನ್ನ ಸ್ವೀಕರಿಸಿದವರು ಕೂಡ ಅಧಿಕಾರವನ್ನ ಕಂಪ್ಲೀಟ್ ಮಾಡೋದಕ್ಕಾಗ್ಲಿಲ್ಲ. ಅದನ್ನು ಕೂಡ ನಾವು ಗಮನವನ್ನ ಇಡಬೇಕಾಗುತ್ತೆ. ಸೊ ಇದು ಕೇವಲ ನಂಬಿಕೆನೋ ಅಥವಾ ಮೂಢನಂಬಿಕೆನೋ ಏನ್ ಈ ವಿಚಾರ, ಇದನ್ನ ಇವತ್ತು ಕಂಪ್ಲೀಟ್ ಆಗಿ ನಾವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ವಾಸ್ತು ತಜ್ಞರಾಗಿರುವಂತಹ ವಾಸ್ತು ಹರೀಶ್ ಅವರು ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಜಾಯ್ನ್ ಆಗಿದ್ದಾರೆ. ವಾಸ್ತು ತಜ್ಞರಾಗಿರುವಂತಹ ಬಸವರಾಜ್ ಗುರೂಜಿ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. JDS ನ MLC ಆಗಿರುವಂತಹ TA ಸರವಣ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ಧಾರ್ಮಿಕ ಚಿಂತಕರಾಗಿರುವಂತಹ ರಾಘವನ್ ಅವರು ಮೈಸೂರಿನಿಂದ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಜೊತೆಗೆ ಪ್ರಗತಿಪರರು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ AS ನಟರಾಜ್ ಅವರು ಕೂಡ ನಮ್ಮ ಜೊತೆಗೆ ನಂತರದ ಹಂತದಲ್ಲಿ ಫೋನ್ ನ ಮುಖಾಂತರವಾಗಿ ನಮ್ಮ ಜೊತೆಗೆ ಮಾತನಾಡ್ತಾರೆ ಅವರು. ಹಾಗೆ ಮೊದಲಿಗೆ ಶರವಣ ಅವರೇ, ಈಗ ವಾಸ್ತು ತಜ್ಞರನ್ನ ಕೇಳೋದಕ್ಕಿಂತ ಮುನ್ನ ನಾನು ನಿಮ್ಮನ್ನ ಕೇಳ್ಬಿಡ್ತೀನಿ. ಬಹಳ ಪ್ಲಾನ್ ಹಾಕಿ ನೀವು ವಿಧಾನಸೌಧದ ಮುಂಭಾಗದಲ್ಲೇ ಪ್ರಮಾಣ ವಚನ ಆಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಬಹಳ ತಯಾರಿ ಎಲ್ಲ ಮಾಡ್ಕೊಂಡಿದ್ದನ್ನು ನಾವು ಮೊನ್ನೆನೂ ಕೂಡ ಗಮನಿಸ್ತಾ ಇದ್ವಿ. ಇದೆಲ್ಲ ಏನಾದ್ರು ನೀವು ಪರಿಗಣನೆಗೆ ತೆಗೆದುಕೊಂಡಿದ್ರ? ಈ ತರದ್ದಿದೆ, ಹಿಂದೆ ಆಗಿರುವಂತದ್ದು ಏನಾದ್ರು ಇತಿಹಾಸಕ್ಕೆ ಎತ್ಕುವಂಥದ್ದು ಏನಾದ್ರು ಮಾಡಿದ್ರ? ಅಸಲಿಗೆ ವಿಧಾನಸೌಧದ ಮುಂಭಾಗದಲ್ಲೇ ಮಾಡ್ಬೇಕು ಅನ್ನೋ ನಿರ್ಧಾರಕ್ಕೆ ಯಾಕೆ ಬಂದ್ರಿ? ವಿಧಾನಸೌಧ ಅಂದ್ರೆ ಶಕ್ತಿ ಕೇಂದ್ರ, ದೇಗುಲ. ಅದು ಸರಿಯಾಗಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ರಾಜಕಾರಣಿಗೆ ಜನರಿಗೆ ಬಂದು ಜನರಿಗೋಸ್ಕರ ಸೇವೆ ಮಾಡುವಂತ ದೇಗುಲ. ಅದರಿಂದ ಬೇರೆ ಎಲ್ಲೇ ಮಾಡಿದ್ರೂ ಸಹ ಇಷ್ಟು ಪಾವಿತ್ರ್ಯತೆ ಬರಲ್ಲ ನಮಗೆ. ಇದ್ರ ಹಿಂದೆ ತಾವು ಏನು ಘಟನೆಗಳನ್ನೆಲ್ಲ ಕೂಡ ಹೇಳ್ತಾ ಇದ್ದೀರಿ, ವಿಧಾನಸೌಧ ಮುಂದೆ ಯಾರು ಪದವಿ ಪ್ರಮಾಣ ತಗೊಂಡಿದ್ರು ಅವರೆಲ್ಲ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ತಾವು ಚರ್ಚೆ ಮಾಡ್ತಾ ಇದ್ದೀರಿ. ಬಹುಶಃ ನಮಗೆ ಭಗವಂತನ ಆಶೀರ್ವಾದದಿಂದ ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರತಕ್ಕಂಥದ್ದು. ಜನ ಎಲ್ಲೋ ಒಂದು ಕಡೆ ನಮ್ಗೆ ಅಷ್ಟು ಮಟ್ಟಕ್ಕೆ ಆಶೀರ್ವಾದ ಮಾಡದೇ ಹೋದರೂ ಸಹ ಜನ ಕೈ ಬಿಟ್ಟರು, ನಮ್ಮ ಜನಾರ್ದನ ನಮ್ಮನ್ನು ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಕುಮಾರಣ್ಣವರ ಒಂದು ಕನಸು ಏನಿತ್ತು, ಜನರಿಗೆ ಏನೇನು ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತೇಳಿ ಏನೊಂದು ಬ್ಲೂ ಪ್ರಿಂಟ್ನ 2 ವರ್ಷಗಳ ಹಿಂದೆನೇ ಅವರು ರೆಡಿ ಮಾಡಿಕೊಂಡು ಆ ತಯಾರಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಈಗಲೂ ಕೂಡ ನೆನೆಸ್ಕೋತೀವಿ. ಆದರೆ ನಮ್ಮಲ್ಲಿ ಒಂದು ದೃಢವಾದ ನಂಬಿಕೆ ಇತ್ತು. ನಿಮಗೂ ಗೊತ್ತಿದೆ, ನಾನು ಹಲವಾರು ಮಾಧ್ಯಮಗಳಲ್ಲಿ ಮಾತನಾಡಿದಾಗ ಕುಮಾರಣ್ಣವರ ಮುಖ್ಯಮಂತ್ರಿ ಆಗೋದನ್ನು ಯಾವ ಶಕ್ತಿಯಿಂದನೂ ತಡೆಯೋಕ್ಕಾಗಲ್ಲ ಅನ್ನೋದನ್ನು ಘಂಟಾಘೋಷವಾಗಿ ನಾವು ಹೇಳಿರತಕ್ಕಂಥದ್ದು. ನೀವು ಕೂಡ ಯಾವುದೋ ಒಂದು ಸ್ಟೋರಿ ಕೂಡ ಮಾಡಿದ್ರಿ ನಿಮ್ಮ ಚಾನಲಲ್ಲಿ, ಬ್ರಹ್ಮಾಂಡ ಶರವಣ, ಜಾತಕ ಶರವಣ ಹೇಳಿದ್ದು ಅಂತೆಲ್ಲ ಕೂಡ ಹೇಳಿದ್ರಿ. ಅದನ್ನು ಕೂಡ ನಾನು ಗಮನಿಸಿದ್ದೀನಿ. ಆದರೆ ನಮಗೆ ಬಹಳಷ್ಟು ನಂಬಿಕೆ ಇದೆ, ವಿಶ್ವಾಸ ಇದೆ. ಇವತ್ತು ಜನ ಒಂದು ಉತ್ತಮವಾದಂಥ ಸರ್ಕಾರವನ್ನು ಬಯಸ್ತಾ ಇದ್ದಾರೆ. ನಮ್ಮ ಕುಮಾರಣ್ಣವರು ಸರಳ ಜೀವಿ, ನಿಮಗೂ ಗೊತ್ತಿದೆ. ಅವರು ಯಾವುದೇ ಥರ ಮನಸ್ಸಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲದೆ ಇವತ್ತು ನಮ್ಮನ್ನ ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ರೈತರಿಗೆ ಒಳ್ಳೆ ಸರ್ಕಾರ ಕೊಡಬೇಕು, ಜನರಿಗೆ ಒಳ್ಳೆ ಒಂದು ಆಡಳಿತವನ್ನು ಕೊಡಬೇಕು. ಪ್ರತಿಯೊಬ್ಬರು ಕೂಡ ವಿಧಾನಸೌಧ 3ನೇ ಮಾಡಿಗೆ ಸುಲಭವಾಗಿ ಬಂದು ನನ್ನನ್ನು ಭೇಟಿ ಮಾಡಿ ಅವರ ಒಂದು ಕಷ್ಟ ಸುಖಗಳನ್ನ ಹಂಚ್ಕೋಬೇಕು ಅಂತ ಹೇಳೋ ಒಂದು ಭಾವನೆ ಇದೆಯಲ್ಲ. ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋ ಪ್ಲಾನ್ ಕೊಟ್ಟಿದ್ಯಾರು ಅಥವಾ ಯೋಚನೆ ಮೊದಲಿಗೆ ಬಂದಿದ್ದು ಯಾರಿಗೆ ಸರವಣ ಅವರೇ? ಹೇಗೆ ಅದು? ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಅವರ ಮಾರ್ಗದರ್ಶನದಲ್ಲೇ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ನಡೀತಾ ಇರತಕ್ಕಂಥದ್ದು. ಇವತ್ತು ಅವರ ಒಂದು ಏನು ಬಯಕೆ ಏನಿತ್ತು, ಅವರ ಒಂದು ಹಿಂದಿನ ಒಂದು ಕೆಲವು ಧರ್ಮ ಕಾರ್ಯಗಳಿರುತ್ತೆ. ಯಾವತ್ತು ತಂದೆ ತಾಯಿ ಆಶೀರ್ವಾದ ಇಲ್ಲದೆ ಯಾವುದೇ ಒಂದು ಟಾರ್ಗೆಟ್ ಒಂದು ಅಚೀವ್ಮೆಂಟ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಆಶೀರ್ವಾದ ಏನಿದೆ, ದೇವೇಗೌಡರ ಒಂದು ಆಶೀರ್ವಾದದಿಂದ ಇವತ್ತು ದೇವರ ಆಶೀರ್ವಾದದಿಂದ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾರೆ. ನಿನ್ನೆ ಏನು ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ತಮ್ಗೆ. ಏನು ನಿನ್ನೆ 23ನೇ ತಾರೀಕು 4:30 ನಾವೇನು ಮುಹೂರ್ತವನ್ನು ನಿಗದಿಪಡಿಸಿದ್ವಿ, ಏನು 2 ಗಂಟೆಯಿಂದನೇ ಸಿಡಿಲು, ಮಳೆ, ಗಾಳಿ ಎಲ್ಲ ಬರ್ತಾ ಇತ್ತು. ಎಲ್ಲ ಒಂದು ಕಡೆ ನಾವು ಈ ಕಾರ್ಯಕ್ರಮವನ್ನು
ಒಳಗಡೆ ಶಿಫ್ಟ್ ಮಾಡ್ತೀವ ಇನ್ನೆಲ್ಲ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಹಲವಾರು ಮಾಧ್ಯಮಗಳಲ್ಲಿ ಕೂಡ ಚರ್ಚೆ ಆಗಿದ್ದನ್ನು ಕೂಡ ನಾನು ನೋಡಿದ್ದೀನಿ. ಆದ್ರೆ ನಮಗೂ ನಂಬಿಕೆ ಇತ್ತು, ಯಾಕಂದ್ರೆ 4:15 ಗಂಟೆ ಮುಹೂರ್ತದ ಟೈಮ್ ಮುಂಚಿತವಾಗಿ 1 ಅವರ್ ಮುಂಚೆ ಏನು ಸಿಡ್ಲು ಮಳೆ ಬರ್ತಾ ಇತ್ತು, ಆ ವರುಣ ಭಗವಾನ್ ಆಶೀರ್ವಾದ ಕುಮಾರಸ್ವಾಮಿ ಅವ್ರ ಮೇಲೆ ಇದೆ. ಅದಕ್ಕೋಸ್ಕರ ಅದು ಆಶೀರ್ವಾದ ಮಾಡಿದ ಮೇಲೆ ನಮ್ಮ ಕಾರ್ಯಕ್ರಮಕ್ಕೆ ಸರಿಯಾಗಿ ಮಳೆನೂ ನಿಂತು ನಮ್ಮ ಕಾರ್ಯಕ್ರಮ ಸುಸೂತ್ರವಾಗಿ ನಡೆದಿರತಕ್ಕಂಥದನ್ನ ನಾವು ನೆನೆಸ್ಕೊಳ್ಳೇಬೇಕು. ಆರಂಭದಲ್ಲಿ ಒಂದು ಶುಭ ಸೂಚನೆ ಅನ್ನೋದು 100%. ಹರೀಶ್ ಅವರೇ, ಇದು ವಾಸ್ತು ವಿಚಾರವಾಗಿ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಹೌದಾ ಈ ತರದ್ದೇನಾದ್ರೂ ವಿಧಾನಸೌಧದ ಮುಂಭಾಗದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಕೆಡಕಾಗುತ್ತೆ ಅನ್ನುವಂತ ರೀತಿಯಲ್ಲಿ ಇದೆಯಾ ನಂಬಿಕೆ? ಅದಕ್ಕೆ ಪೂರಕವಾಗಿ ಏನಾದ್ರೂ ಉದಾಹರಣೆ? ಕೆಲವೊಂದು ಪದ್ಧತಿಗಳು ಅಂತೀವಿ, ನಂಬಿಕೆಗಳು, ಪದ್ಧತಿಗಳು, ಸಂಪ್ರದಾಯಗಳು ಅಥವಾ ಆಚರಣೆಗಳು, ಇವುಗಳು ಕಾಲ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ಆದರೆ ಭಗವಂತನಿಂದ, ಸೃಷ್ಟಿಯಿಂದ ಏನು ನಿರ್ಧರಿಸಲ್ಪಟ್ಟಿದೆ ಮತ್ತು ರೂಪಿಸಲ್ಪಟ್ಟಿದೆ ನಿಯಮ ನಿಬಂಧನೆಗಳು, ರೀತಿ ನೀತಿಗಳು, ಅದು ಯಾವುದೇ ಕಾರಣಕ್ಕೂ ಅದು ಬದಲಾವಣೆ ಆಗೋದೇ ಇಲ್ಲ. ಎಲ್ಲ ಕಾಲದಲ್ಲೂ ಅದು ಅದೇ ಇರುತ್ತೆ. ಅದರಲ್ಲಿ ಆಚರಣೆಗಳನ್ನು ಮಾಡ್ತಕ್ಕಂಥವ್ರು ಒಂದೊಂದು ರೀತಿ ಮಾಡ್ಕೊತ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಆಗಲೇ ನೀವೇ ಹೇಳಿದ್ರಿ, ಗಾಜಿನ ಮನೆಯಲ್ಲಿ ತಗೊಂಡವ್ರಾಗ್ಬೋದು ಅಥವಾ ರಾಜಭವನದಲ್ಲಿ ತಗೊಂಡವ್ರಾಗ್ಬೋದು ಅಥವಾ ಯಾರೇ ಆಗಿರಲಿ, ಅದರಲ್ಲೂ ಸಹ 5 ವರ್ಷ ಕಂಪ್ಲೀಟ್ ಮಾಡದೇ ಇರತಕ್ಕಂಥವ್ರು ಇದ್ದಾರೆ. ಹೌದು. ಯಾಕಿದ್ದಾರೆ ಅಂತಂದರೆ, ಅಲ್ಲಿ ವಿಧಾನಸೌಧಕ್ಕೆ ನಾವು ಎಲ್ಲ ಬಾಯಿ ಮಾತಲ್ಲಿ ಹೇಳೋವಂಥದ್ದಲ್ಲ, ಶಕ್ತಿ ಕೇಂದ್ರ, ಕರ್ನಾಟಕದ ಶಕ್ತಿ ಕೇಂದ್ರ ಅಂತ ಹೇಳ್ತೀವಿ. ಕೆಂಗಲ್ ಹನುಮಂತಪ್ಪನವರು ಮತ್ತು ಅವರ ಒಂದು ಟೀಮ್ ಏನಿತ್ತಲ್ಲ, ಆಗ ವಿಧಾನಸೌಧ ಕಟ್ಟಿದಂಥ ಸಂದರ್ಭದಲ್ಲಿ ಆಗ ಅವ್ರು ಯಾರನ್ನ ಸಂಪರ್ಕ ಮಾಡಿ ಸ್ಥಳ ಬಲ ಏನಿರುತ್ತೆ, ವಾಸ್ತುವಿನಲ್ಲಿ ಮೊದಲು ಬರುವಂಥದ್ದು ಅಲ್ಲಿಯ ಭೂಮಿ ಏನು ಶಕ್ತಿ ಹೊಂದಿದೆ ಅನ್ನೋವಂಥದ್ದು. ಬಹುಶಃ ಇಡೀ ಭಾರತದಲ್ಲಿ ಅನ್ನೋದಕ್ಕಿಂತ ನಾನು ಕಂಡಂಗೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ 3 ಒಂದೇ ಕಡೆ ಇರೋದು ಬೆಂಗಳೂರಲ್ಲಿ ಮಾತ್ರ. ನಾನು ನೋಡಿರೋ ಪ್ರಕಾರ ಈ ಒಂದು ಆಡಳಿತ ಯಂತ್ರಕ್ಕೆ ಇದು 3 ಒಂಥರ 3 ಫೇಸ್ ಕರೆಂಟ್ ಇದ್ದಂಗೆ ಒಂದೇ ಕಡೆ ಇರೋಂಥದ್ದು ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು. ಆ ಜಾಗನ ಆಗ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲೇ ಅವರು ಕೆಲವೊಂದು ನಿರ್ದಿಷ್ಟವಾಗಿ ನಿಯಮಗಳನ್ನು, ಕೆಲವೊಂದು ಸಿಸ್ಟಮ್ನ ಅಲ್ಲಿ ರೂಪಿಸಿರ್ತಾರೆ. ಅಂದರೆ ಆ ವ್ಯವಸ್ಥೆಯನ್ನು ಬಿಟ್ಟು ಯಾರೂ ಹೊರಗೋಗಂಗಿಲ್ಲ. ಮತ್ತು ಈ ಹಿಂದೆ ಒಂದು ಚರ್ಚೆಯಲ್ಲಿ ಹೇಳಿದ್ದೆ ನಾನು, ಈವನ್ BBMP ಕಾರ್ಪೊರೇಷನ್ ಕಟ್ಟಡ ಏನಿದೆ ಇವತ್ತಿಂದು, ಅದರದ್ದು ಶಂಕುಸ್ಥಾಪನೆ ವರ್ಕ್ ಸ್ಟಾರ್ಟ್ ಆಗಿದ್ದೆಲ್ಲ ದೇವೇಗೌಡರ ನೇತೃತ್ವದಲ್ಲೇ ಆಗಿದ್ದು. ಆವತ್ತಿನ ದಿನ ಅಲ್ಲೇನೇನು ಅದರ ರಕ್ಷಣೆಗೆ, ಅಂದರೆ ಆ ಒಂದು ಕಟ್ಟಡ ಮತ್ತು ಆಡಳಿತ ನಡೆಸ್ತಕ್ಕಂಥವ್ರು ಮತ್ತು ಅಲ್ಲಿಯ ಒಂದು ನಿಯಮ ಏನಿರುತ್ತೆ, ಆ ನಿಯಮ ಬದ್ಧತೆಯನ್ನು ಇಟ್ಕೊಂಡು ರೂಪಿಸಿರ್ತಕ್ಕಂಥ ನಿಯಮಗಳು ಅವರು ಮರೆತರು ಆ ರೂಪಿಸಿರ್ತಕ್ಕಂಥ ಶಕ್ತಿಗಳಲ್ಲೇನು ಇನ್ಸ್ಟಾಲ್ ಆಗಿರುತ್ತಲ್ಲ, ಪ್ರೋಗ್ರಾಮಿಂಗ್ ಆಗಿರುತ್ತಲ್ಲ, ಅವು ಆ ಮಾಡಿದವ್ರನ್ನ ಬಿಡೋದಿಲ್ಲ, ಕರ್ಕೊಂತಾನೆ ಇರತ್ತೆ. ನೀವು ನೋಡಿ, ನಾವು ಒಂದು ಮೀಡಿಯಾ ಆ್ಯಂಗಲಲ್ಲಿ ಅಥವಾ ಇನ್ನೊಂದರಲ್ಲಿ ಹೇಳ್ಬೋದು ಏನಂದ್ಬಿಟ್ಟು ಕಿಂಗ್ ಮೇಕರು ಅಥವಾ ಗೌಡ್ರ ಸಹಾಯ ಇಲ್ಲದೆ ಅನ್ನೋಂಥದ್ದು. ಅದು ಹಂಗಲ್ಲ, ಸಿಸ್ಟಮೇ ಹಂಗಿದೆ. ಕರೆಕ್ಟ್. ಓಕೆ, ಈಗ ನಿಮ್ ಪ್ರಕಾರವಾಗಿ ಅಲ್ಲಿ ಸಮಸ್ಯೆನಾ, ಅಲ್ಲೇನಾದ್ರೂ ಸಮಸ್ಯೆ ಅನ್ನೋದಕ್ಕಿಂತ ಅಲ್ಲಿ ಈಗ ನೋಡಿ, ನನಗೆ ಗೊತ್ತಿರೋ ಪ್ರಕಾರ ಒಂದು 20 ತಿಂಗಳು ಕುಮಾರಸ್ವಾಮಿ ಅವರು ಏನು ಆಡಳಿತ ನಡೆಸಿದ್ರು, ನನಗೆ ವಿಧಾನಸೌಧದಲ್ಲಿ ಇರತಕ್ಕಂಥ ಅಷ್ಟು ಸ್ಟಾಫಲ್ಲಿ ಸುಮಾರು ಜನ, ಮ್ಯಾಕ್ಸಿಮಮ್ ನನಗೆ ಕ್ಲೈಂಟ್ಸ್ ಇದ್ದಾರೆ, ಸ್ನೇಹಿತರಿದ್ದಾರೆ, ಅಷ್ಟೂ ಜನ ನೆನ್ಸ್ಕೊಂತಾರೆ, ಸರ್ ಇಷ್ಟೂ ಜನದ ಪೈಕಿ ಆ 20 ತಿಂಗಳಲ್ಲಿ ನಡೀತು ಸರ್, ಹೆಂಗಾಯ್ತು 20 ತಿಂಗಳು ಹೊತ್ತಲೇ ಗೊತ್ತಾಗಲಿಲ್ಲ ನಮಗೆ, ಅಷ್ಟು ಕ್ಲೀನಾಗಿ ರೂಲಿಂಗ್ ಮಾಡಿಬಿಟ್ರು ಅಂತ. ಅಂದರೆ ಅವರ ಒಂದು ನಕ್ಷತ್ರ ಏನಿರತ್ತೆ ಆರುದ್ರದ್ದು, ಅದು ನೇಚರ್ ಫ್ರೆಂಡ್ಲಿ ಆದಂಥ ನಕ್ಷತ್ರ. ಅದು ತುಂಬ ಬೇಗ ನೇಚರ್ ಜೊತೆಗೆ ಸೇರ್ಕೊಳ್ಳುತ್ತೆ, ಅದು ಮಿಂಗಲ್ ಆಗುವಂಥದ್ದು ಅನ್ನೋ ಥರ ತುಂಬ ಬೆರೆತು ಬಿಡ್ತಾರೆ. ಆ ವ್ಯಕ್ತಿನ ನೋಡಿದ ತಕ್ಷಣ ಆತನ ಮನಸ್ಸಲ್ಲಿ ಏನಿದೆ, ದೆ ಕ್ಯಾನ್ ಕ್ಯಾಚ್ ಇಟ್ ಬೈ ಸ್ಮೆಲ್. ಆ ರೀತಿ ಕುಮಾರಸ್ವಾಮಿಲಿ ಕೆಲವೊಂದು ಅವರ ಒಂದು ವ್ಯಕ್ತಿತ್ವದಲ್ಲಿ ವಿಧಾನಸೌಧದ ಎದುರು ಅನ್ನೋದಕ್ಕಿಂತ ಆ ಒಂದು ಪರಿಸರ ಏನಿದೆಯಲ್ಲ, ಆ ಒಂದು ಚೌಕಟ್ಟು, ಅಲ್ಲಿ ಬಹುಶಃ ನೀವು ಗೂಗಲ್ ಮ್ಯಾಪ್ಗೆ ಹೋಗಿ ನೋಡಿದ್ರೇನೆ ಗೊತ್ತಾಗತ್ತೆ, 7 ಅರಳಿ ಮರಗಳಿದೆ ಮತ್ತೆ ಆಲದ ಮರಗಳಿದೆ. ಅಲ್ಲಿ ಮುನೀಶ್ವರನ ಸಂಚಾರ ಇದೆ ಅಂತ ಈಗ ಒಂದು 5 ವರ್ಷದಿಂದ ನಾವೇ ಹೀಗೂ ಉಂಟೆ ಮಾಡಿದ್ವು. ಅದು ಏನೇನು ಯಾವ ರೀತಿ ಪ್ರಭಾವ ಬೀರುತ್ತೆ ಅಲ್ಲಿ ಆಡಳಿತ ನಡೆಸೋರ ಮೇಲೆ, ಅಲ್ಲಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ವಾಕ್ ಶುದ್ಧಿಯಿಂದ, ಅಂತಃಕರಣ ಶುದ್ಧಿಯಿಂದ ಏನು ಆ ರೀತಿ ತಗೊಬೇಕಾರೆ, ಆ ಒಂದು ವಚನ ಮೀರಿದ್ರೆ, ಆ ಏನು ಪ್ರಮಾಣ ಮಾಡ್ತಾರಲ್ಲ ಅವರ ಜಾಗದಲ್ಲಿ, ಆ ಮುನೇಶ್ವರನ ಸಂಚಾರ ಇರತಕ್ಕಂಥ ಜಾಗದಲ್ಲಿ ಮತ್ತೆ ಒಂದು ಸ್ವರ್ಣ ಸರ್ಪದ ಸಂಚಾರ ಇದೆ ಅಂತಲೂ ಮಾಡಿದ್ದು. ಆ ಮುನೇಶ್ವರನ ಒಂದು ಸ್ಥಳದಲ್ಲಿ MS ಬಿಲ್ಡಿಂಗ್ ಹತ್ರ ಒಂದಿದೆ,
ಲೋಕಾಯುಕ್ತ ಹತ್ರ ಒಂದಿದೆ, ವಿಕಾಸಸೌಧ ವಿಧಾನಸೌಧಕ್ಕೆ ಮಧ್ಯದಲ್ಲಿ ಒಂದಿದೆ, ಹಿಂದ್ಗಡೆ KPSC ಬಿಲ್ಡಿಂಗ್ ಹತ್ರ ಒಂದಿದೆ, ಮತ್ತೆ ಓಣಿ ಮುನೇಶ್ವರ ಈಗಲೂ ಅಲ್ಲಿ ಪೂಜೆ ಆಗುತ್ತೆ. ಆಯ್ತಾ? ನಿಮ್ಗೆ ಬಹುಶಃ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಬಹಳಷ್ಟು ಶಾಸಕರು ಹೋಗಿ ಅಲ್ಲಿ ನಮಸ್ಕಾರ ಮಾಡ್ತಾರೆ. ಈಗ ನೀವು ನೋಡಿ, ಬಹುಶಃ ಬಹಳಷ್ಟು ಜನಕ್ಕೆ ಜ್ಞಾಪಕ ಇರೋದಿಲ್ಲ. ಇದೇ ಜನಾರ್ದನ್ ರೆಡ್ಡಿ ಅವರು ಬೇಲ್ ತಗೊಂಡು ಆಚೆ ಬಂದ್ಮೇಲೆ ಮನೆಗೆ ಹೋಗೋದಕ್ಕೆ ಮುಂಚೆ ಮುನೇಶ್ವರನ ಹತ್ರ ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಇರತಕ್ಕಂಥದ್ದು ವಾಸ್ತುವಿಗಿಂತ ವಾಸ್ತು ಅನ್ನೋದು ಸಹ ರೂಪಿಸಲ್ಪಡೋದು ಪ್ರಕೃತಿಯಿಂದ. ನಿಮ್ ಪ್ರಕಾರ ಬಹುಶಃ ಅಲ್ಲಿ ಏನ್ ಪ್ರಮಾಣ ವಚನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಏನ್ ಭರವಸೆ ನಡ್ಕೊಂಡ್ರೆ ಏನಾಗಲ್ಲ, ನಡ್ಕೊಳ್ಳದೆ ಹೋದ್ರೆ ಓಕೆ, ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇನ್ನೊಂದು ವಿಚಾರ ಅಂತ ಅಂದ್ರೆ ಏನು ಇಲ್ಲಿ ತನಕ ಅದು ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದಂತೆ ಯಡಿಯೂರಪ್ಪನವರಾಗಿರ್ಬೋದು, ಹಿಂದೆ ಧರ್ಮಸಿಂಗ್ ಅವರಾಗಿರ್ಬೋದು, ಆಮೇಲೆ ಬಂಗಾರಪ್ಪನವರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಇತ್ತೀಚೆಗೆ ನಾವು 83ರಿಂದ ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಂತ ಸಂಸ್ಕೃತಿ ಆರಂಭ ಆಯ್ತವಂತೆ, ಇನ್ಕ್ಲೂಡಿಂಗ್ SM ಕೃಷ್ಣ ಅವರು ಕೂಡ. ಎಲ್ಲೂ ಕೂಡ ಯಾರು ಟರ್ಮ್ ನ ಕಂಪ್ಲೀಟ್ ಮಾಡಲಿಲ್ಲ. SM ಕೃಷ್ಣ ಅವರು ಕೂಡ 6 ತಿಂಗಳು ಮುಂಚೆನೆ ಮತ್ತೆ ಚುನಾವಣೆನ ಎದುರಿಸೋದಕ್ಕೆ ಮುಂದಾಗ್ತಾರೆ. ಸೊ ಇದು ಬಹುಶಃ ವಾಸ್ತು ಹರೀಶ್ ಅವರ ಪ್ರಕಾರವಾಗಿ ಅಲ್ಲಿ ಅವ್ರು ಏನು ಭರವಸೆಯನ್ನ ಕೊಟ್ಟಿರ್ತಾರೆ ಪ್ರಮಾಣ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೇನಾದ್ರೂ ತಪ್ಪುದ್ರೆ ಎಫೆಕ್ಟ್ ಹೊಡೆಯುತ್ತೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ನಮ್ಮ ಜೊತೆಗೆ ಏನು ವಾಸ್ತು ತಜ್ಞರಾಗಿರುವಂತಹ ಬಸವರಾಜ್ ಗುರೂಜಿ ಅವರು ಕೂಡ ಇದ್ದಾರೆ. ನನ್ನ ಜೊತೆಗೆ AS ನಟರಾಜ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಅವರು ಇದನ್ನೆಲ್ಲ ಹೇಗೆ ಪರಿಗಣಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಅವ್ರ ಬಳಿನೂ ಕೂಡ ಕೇಳೋಣ ಚಿಕ್ಕ ಬ್ರೇಕ್ನ ನಂತರ. ಮೆಟ್ಟಿಲು ಮರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಅಂದ್ರೆ ಆ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಅವರು ಅಧಿಕಾರವನ್ನ ಕಂಪ್ಲೀಟ್ ಮಾಡೋದಿಲ್ವಾ, ಇದು ಕಾಕತಾಳೀಯ ಎಂಬಂತೆ ಒಂದಷ್ಟು ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದೆ. ಇದಕ್ಕೆ ಏನ್ ಕಾರಣಗಳು ಅನ್ನುವಂಥದ್ದನ್ನು ಕೂಡ ವಾಸ್ತು ತಜ್ಞರು ನಮ್ಮ ಜೊತೆಗೆ ಹೇಳ್ತಾ ಇದ್ರು. ನಮ್ಮ ಜೊತೆಗೆ ಬಸವರಾಜ್ ಗುರೂಜಿ ಅವರು ಕೂಡ ಇದ್ದಾರೆ. ಬಸವರಾಜ್ ಗುರೂಜಿ, ನೀವು ಇದನ್ನ ಹೇಗೆ ಪರಿಗಣಿಸ್ತೀರಾ? ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ ಸ್ವೀಕರಿಸುವಂಥದ್ದು, ಆ ನಂತರದಲ್ಲಿ ಅಧಿಕಾರ ಅವರಿಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ ಅನ್ನುವಂಥ ವಾದ ಇದೆಯಲ್ಲ, ಇದಕ್ಕೆ? ಗುರುನಳ್ಳಿ ಶ್ರೀ ಮಹಾಲಕ್ಷ್ಮೀ ನಮಃ. ಯಾದೇವಿ ಸರ್ವಭೂತೇಶು ಮಹಾಲಕ್ಷ್ಮಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೈ ನಮಸ್ತಸ್ಸೈ. ಪ್ರಥಮವಾಗಿ ಕುಮಾರಸ್ವಾಮಿಯವರಿಗೂ ಹಾಗೂ ಶರವಣ ಅವರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ, ಬಹುಮುಖ್ಯವಾಗಿ ಮನುಷ್ಯ ಅಥವಾ ಜೀವನದಲ್ಲಿ ಮನುಷ್ಯ ಜೀವಿಸಬೇಕು ಅಂತ ಹೇಳಿದ್ರೆ 3 ಮುಖ್ಯವಾದ ಶಕ್ತಿಗಳು ಅಂತೀವಿ. ಅದು ಯಾವುದು ಅಂದರೆ ತನ್ನ ಶಕ್ತಿ, ತನ್ನಲ್ಲಿರ್ತಕ್ಕಂತಹ ಶಕ್ತಿ, ಜಾತಕ ಶಕ್ತಿ ಏನಾದರೂ ಆಗ್ಬೋದು, ಸ್ಥಾನ ಬಲ ಅಂತ ಕರಿತೀವಿ, ದೈವ ಬಲ ಅಂತ ಕರಿತೀವಿ. 3 ಸಹ ಮನುಷ್ಯನನ್ನು ದಿನೇ ದಿನೇ ಒಂದೊಂದು ಅವಸ್ಥೆಯಲ್ಲೂ ಕೂಡ ತಗೊಂಡು ಹೋಗ್ತಾ ಇರ್ತವೆ. ಆ ಲೆಕ್ಕಕ್ಕೆ ನೋಡೋಕೆ ಹೋದಾಗ ಕರ್ನಾಟಕದ ದಕ್ಷಿಣದ ತಾಜ್ ಮಹಲ್ ಅಂತ ಕರಿತೀವೋ, ಶಕ್ತಿ ಕೇಂದ್ರ ಅಂತ ಕರಿತೀವೋ, ಮಹತ್ತರವಾದ ಒಂದು ವಿಶೇಷವಾದ ಒಂದು ಶಕ್ತಿ ಇರ್ತಕ್ಕಂಥ ಜಾಗ ಅಂದರೆ ವಿಧಾನಸೌಧ. ಅದರಲ್ಲೂ ವಿಧಾನಸೌಧ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ವಾಸ್ತು, ವಸತಿ ಇತಿ ವಾಸ್ತು ಅಂದರೆ ವಾಸಿಸ್ತಕ್ಕಂತಹ ಜಾಗ. ಯಾರು ವಾಸಿಸೋದು, ಇಡೀ ಕರ್ನಾಟಕದ ಶಕ್ತಿಯಲ್ಲಿ ವಾಸಿಸುತ್ತೆ, ಕರ್ನಾಟಕವನ್ನು ಡಿಸೈಡ್ ಮಾಡ್ತಕ್ಕಂಥ ಶಕ್ತಿಯಲ್ಲಿ ವಾಸಿಸುತ್ತೆ. ಹಾಗಾಗಿನೇ ಕೆಂಗಲ್ ಹನುಮಂತಯ್ಯವರು ಅದನ್ನು ಈವನ್ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲೂ ವಿಜಯದಶಮಿ ದಿವಸ 10/10/1956ನೇ ಇಸವಿಯಲ್ಲಿ ವಿಜಯದಶಮಿ ದಿವಸ ಪ್ರವೇಶ ಆಗ್ತಾರೆ ಮಂಜಪ್ಪ ಅವರ ಅನುಗ್ರಹದ ಮುಖಾಂತರ. ಆ ಲೆಕ್ಕಕ್ಕೆ ನೋಡೋಕೆ ಹೋದಾಗ ನಿಮ್ಮ ಪ್ರಶ್ನೆಗೆ ಡೈರೆಕ್ಟಾಗಿ ಹೇಳಬೇಕು ಅಂದರೆ ಆ ಮೆಟ್ಟಿಲ ಮೇಲಿನ ಪ್ರಮಾಣ, ಮೆಟ್ಟಿಲು ಅಂತಕ್ಕಂಥದ್ದು ಪವಿತ್ರವಾದ ಇದು. ತಿರುಪತಿ ಕೇವಲ ದರ್ಶನ ಮಾಡಬೇಕಾಗಿಲ್ಲಂತೆ, ಮೆಟ್ಲು ಮುಟ್ಕೊಂಡು ಬಂದ್ರೆ ಸಾಕಂತೆ, ಆ ಭಗವಂತ ಅಲ್ಲಿರ್ತಾನೆ. ಮೆಟ್ಲು ಅಂದ್ರೆ ಪಾದಸ್ಪರ್ಶ ಆಗಿರ್ತಕ್ಕಂತಹ ಜಾಗ, ಭಕ್ತರ ಪಾದಸ್ಪರ್ಶ, ದೇವರ ಪಾದಸ್ಪರ್ಶ ಅಂತ ಕರಿತೀವಿ. ಆದ್ರೆ ಈ ಮೆಟ್ಲು ಯಾವ ಸ್ಪರ್ಶನೂ ಆಗಿಲ್ಲ. ಅದನ್ನು ಇಟ್ಕೊಂಡು ಉದ್ದೇಶ ಮಾಡಿದ ಒಂದು ಕೆಂಗಲ್ ಹನುಮಂತಯ್ಯವರ ಉದ್ದೇಶ ಅಲ್ಲಿ ಈಡೇರಲಿಲ್ಲ. ಮೆಟ್ಲ ಮೇಲೆ ಪ್ರಮಾಣ ವಚನ, ಕೆಳಗಡೆ ಪ್ರವೇಶ, ಮೆಟ್ಲ ಮೇಲೆ ಪ್ರಮಾಣ ವಚನ, ಕೆಳಗಡೆ ಪ್ರವೇಶ. ಇವತ್ತು ಕೂಡ ಆ ಮೆಟ್ಲು ಯಾವುದಕ್ಕೂ ಯೂಸ್ ಆಗ್ತಾ ಇಲ್ಲ. ಜೊತೆಗೆ ಮೆಟ್ಲ ಮೇಲೆ ಪ್ರಮಾಣ ವಚನ ಮಾಡ್ತಕ್ಕಂಥ ಸಂದರ್ಭ ಹೇಗಿದೆ ನೋಡಿ. ನಮ್ಮ ಏನು ಪಂಚೇಂದ್ರಿಯಗಳು ಅಂತ ಕರಿತೀವಿ, ನಮ್ಮ ಕಣ್ಣು, ಕಿವಿ, ಮೂಗು, ಆತ್ಮ ಎಲ್ಲವೂ ಕೂಡ ಯಾವುದರ ಮೇಲೆ ದೃಷ್ಟಿ ಬೀರುತ್ತೆ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತೀವಿ. ಆದರೆ ಈ ವಿಧಾನಸೌಧದಲ್ಲಿ ಮೆಟ್ಲು ಹಿಂದಕ್ಕೆ ಅಂದ್ರೆ ವಿಧಾನಸೌಧವನ್ನ ಬೆನ್ನ ಹಾಕಿ ಮಾಡ್ತಕ್ಕಂಥ ಪ್ರಮಾಣ ವಚನದ ಅದು ಉದ್ದೇಶ ಯಾವ ಮುಖ್ಯಮಂತ್ರಿಗೂ ಇದು ಈಡೇರುವ ಸಾಧ್ಯತೆ ಇಲ್ಲ. ಮೆಟ್ಲು ಅಂತಕ್ಕಂಥದ್ದು ಪವಿತ್ರ. ಆದರೆ ಮೆಟ್ಲ ಮೇಲೆ ಈ ಮೆಟ್ಲು ಅಲ್ಲ, ಈ ಮೆಟ್ಲು ಪವಿತ್ರವಾಗಿ ಕಾಣಿಸ್ತಾ ಇಲ್ಲ, ಇದು ಪೂರ್ವಾಭಿಮುಖವಾಗಿದೆ. ಇದರ ವಾಸ್ತು ನೋಡಕ್ಕೆ ಹೋದಾಗ ಯಾವಾಗ ನೈಋತ್ಯ ಮೂಲೆಯಲ್ಲಿ ಇವತ್ತು ಏನು ಆ ಬಿಲ್ಡಿಂಗ್ ಒಂದು ವಿಕಾಸಸೌಧ ಬಂದಿದ್ದಾಗ್ಬೋದು, ಪೂರ್ವಾಭಿಮುಖವಾಗಿರ್ತಕ್ಕಂಥ ಅಟಾರ ಕಚೇರಿಯಿಂದನೇ ಇವ್ರು ಇಲ್ಲಿಗೆ ಬಂದಿದ್ದು. ಅಲ್ಲಿ ವಿಧಾನಸೌಧ ಅಂತ ಅಲ್ಲಿ ಒಂದು ಮಾಡ್ಕೊಂಡಂಥ ಶಾಸಕಾಂಗ ಒಂದು ಇದನ್ನು ಮಾಡಿಕೊಂಡು ಅಲ್ಲಿಂದ ಹಿಂದಕ್ಕೆ ಬರ್ತಾರೆ. ಆ ಲೆಕ್ಕಕ್ಕೆ ನೋಡಕ್ಕೆ ಹೋದಾಗ ಇಲ್ಲಿ ಯಾವುದೇ ಉದ್ದೇಶ ಪ್ರಮುಖವಾಗಿ ಬೆನ್ನು ಹಾಕಿ ಪ್ರಮಾಣ ವಚನ ಮಾಡ್ತಕ್ಕಂಥದ್ದು. ನಾವು ಯಾವುದೇ ದೇವ್ರ ಮುಂದೆ ಏನು ಮಾಡ್ತೀವಿ, ದೇವ್ರಿಗೆ ಹಿಂದಕ್ಕೆ ತಿರ್ಕೊಂಡು ದೇವರೇ ನಾನು ಎಲ್ಲವನ್ನೂ ಈಡೇರಿಸ್ತೀನಿ ಅಂತ ಪ್ರಮಾಣ ವಚನ, ಆ ಪ್ರಮಾಣ ವಚನ ಸಂಪೂರ್ಣವಾಗಿ ಈಡೇರುವ ಸಾಧ್ಯತೆ ನಂಬಿಕೆಯ ಆಧಾರ. ಇದು ನಂಬಿಕೆಯ ಭಾರತ ಸನಾತನ ಸಂಸ್ಕೃತಿಯಲ್ಲಿ ದೇವರು, ದಿಂಡ್ರು, ಭಕ್ತಿ ಇವೆಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ನೋಡಕ್ ಹೋದಾಗ ಅದು ಸಂಪೂರ್ಣವಾಗಿ ಈಡೇರುವ ಮತ್ತೆ ಸಕ್ಸಸ್ಸು ಕೂಡ ಆಗೋ ಸಾಧ್ಯತೆ ಬಹುಮಟ್ಟಿಗೆ ನಮ್ಮ ಇದರ ಪ್ರಕಾರ ಇಲ್ಲ. ಸೊ ನಿಮ್ಮ ಪ್ರಕಾರ ಅಲ್ಲಿ ಬೆನ್ನು ಹಾಕಿ ಪ್ರಮಾಣ ವಚನ ಅದರಲ್ಲಿ ಮೆಟ್ಲು ಡೈಲಿ ಯೂಸ್ ಆಗೋ ಮೆಟ್ಲಲ್ಲ ಇದು.
ಡೈಲಿ ಯೂಸ್ ಮಾಡೋ ಮೆಟ್ಲಲ್ಲ ಇದು, ಪೂರ್ವಾಭಿಮುಖವಾಗಿರ್ತಕ್ಕಂಥದ್ದು, ಪೂರ್ವಕ್ಕಿರ್ತಕ್ಕಂಥ ಮೆಟ್ಲು. ಆ ಮೆಟ್ಲು ಇವತ್ತು ಆ ಪ್ರಮಾಣ ವಚನ ಮಾಡಿದ್ಮೇಲೆ ಅದ್ರ ಮೇಲೆನೆ ಹತ್ತಿ ಬರ್ಬೇಕು ನಾವೀಗ. ಅದು ಕೆಂಗಲ್ ಹನುಮಂತಿಯವರ ಉದ್ದೇಶ ಆಗಿತ್ತು. ಇವತ್ತು ಆ ಮೆಟ್ಲು ಕೆಳಗಡೆ ನಾವು ಪ್ರವೇಶ, ಅದು ಪೂರ್ವದ ಪ್ರಮಾಣ ವಚನ ಸ್ವೀಕರಿಸಿ ಆಮೇಲೆ ಕೆಳಗಡೆ ಪ್ರವೇಶ ಮಾಡಿದ್ವಿ. ಹಾಗಾಗಿ ದೇವಸ್ಥಾನಗಳಲ್ಲಿ ಗೋಪುರಗಳು ಮಾಡ್ತೀವಲ್ಲ, ಹಾಗೆ ಗೋಪುರ ತಲೆ ಮೇಲಿರುತ್ತೆ, ಕೆಳಗಡೆ ನಾವು ಪ್ರವಾಸ ಗೋಪುರಕ್ಕೂ ಮೆಟ್ಲಕ್ಕೂ ಡಿಫರೆನ್ಸ್ ಇದೆ. ಗೋಪುರಕ್ಕೆ ನಿಮ್ ಜೊತೆಗೆ ಮಾತನಾಡ್ತೀನಿ. ನಮ್ ಜೊತೆಗೆ ಎಸ್ ನಟರಾಜ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಎಸ್ ನಟರಾಜ್ ಅವರೇ, ಬಹುಶಃ ನೀವು ಕೂಡ ಕೆಲ ದಿವಸಗಳಿಂದ ಈ ತರದೊಂದು ವಾದವನ್ನ ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀವಿ. ಸೊ ವಿಧಾನಸೌಧದ ಮುಂಭಾಗದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರೆ ಕಂಪ್ಲೀಟ್ ಆಗಿ ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ವಾದವನ್ನ, ನೀವು ಇದಕ್ಕೆ ಏನ್ ಹೇಳ್ತೀರಾ? ಮೊದಲಿಗೆ ನಿಮ್ಮ ಅಭಿಪ್ರಾಯ. ಇದು ಒಂದು ನಂಬಿಕೆ ಪ್ರಶ್ನೆ ಅಷ್ಟೇ, ಇದ್ರೊಳಗೆ ಯಾವ ಒಂದು ಸತ್ಯ ಅಂತ ಅದನ್ನು ಒಪ್ಕೊಳ್ಳಕ್ ಆಗಲ್ಲ. ಆದ್ರೆ ಕೆಲವೊಮ್ಮೆ ಏನಾದ್ರೂ ಆ ನಂಬಿಕೆ ಇದ್ದವರಿಗೆ ಕಾಕತಾಳೆ ನ್ಯಾಯದ ಪ್ರಕಾರ ಏನಾದ್ರು ನಡೆದ್ರು ಕೂಡ ಅದಕ್ಕೆ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಅವುಗಳನ್ನ ವಿಶ್ಲೇಷಣೆ ಮಾಡ್ತಾರೆ. ಅದನ್ನು ಮಾಡುವುದು ಅವರ ಒಂದು ಹಕ್ಕು, ಅವರು ಮಾಡಿದ್ರ ಬಗ್ಗೆ ನಂದೇನು ವಿರೋಧವಿಲ್ಲ. ಆದ್ರೆ ಒಂದು ಮಾತು ಹೇಳ್ತಾರೆ, ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಈ ಯಾವುದೂ ಕೂಡ ಗಣನೆಗೆ ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ. ಪ್ರಮಾಣ ವಚನ ಎಲ್ಲಿ ಮಾಡಿದ್ದಾರೆ ಎನ್ನುವುದಕ್ಕಿಂತ ಆ ಪ್ರಮಾಣ ವಚನದಂತೆಯೇ ಅವರು ಎಷ್ಟು ನಡೀತಾರೆ, ಆ ಸರ್ಕಾರವನ್ನು ನಡ್ಕೊಂಡು ಹೋಗ್ತಾರೆ ಎನ್ನುವುದು ಅದು ಪ್ರಾಮುಖ್ಯವಾಗ್ತದೆಯೇ ವಿನಃ ಪ್ರಮಾಣ ವಚನ ಎಲ್ಲಿ ಮಾಡಿದ್ದಾರೆ ಎನ್ನುವುದಕ್ಕೂ ಮತ್ತು ಆ ಪ್ರಮಾಣ ವಚನಂತೆ ನಡೆದಿರುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಇಂತಹ ಒಂದು ಪ್ರಮಾಣ ವಚನ ಈ ತರ ಮಾಡಿದರೆ ಬೀಳ್ತದೆ, ಅಥವಾ ಇಂತಹ ಸ್ಥಳದಲ್ಲಿ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ತದೆ, 5 ವರ್ಷ ಅವರು ಕಂಪ್ಲೀಟ್ ಮಾಡ್ತಾರೆ ಎನ್ನುವಂತಹ ಒಂದು ನಂಬಿಕೆ ಆಧಾರದಲ್ಲಿ ಇಟ್ಕೊಂಡಿದ್ರೆ, ಹಾಗಾದ್ರೆ ಎಲ್ಲಿ ಪ್ರಮಾಣ ವಚನವನ್ನು ಮಾಡಿದರೆ 5 ವರ್ಷ ಆಗ್ತದೆ ಅಂತ ಒಂದು ನಂಬಿಕೆ ಇದೆಯೋ ಅಲ್ಲಿ ಆ ಮಾಡಿದವರೆಲ್ಲರೂ ಸಕ್ಸಸ್ಫುಲ್ ಆಗ್ಬೇಕು, ಅಥವಾ ಈ ರೀತಿಯಲ್ಲಿ ಮಾಡಿದವರು ಎಲ್ಲರೂ ಕೂಡ ಫೇಲಿಯರ್ ಆಗ್ಬೇಕು. ಆದ್ರೆ ಇದಕ್ಕೆ ಏನಾದ್ರೆ ಅನೇಕ ಒಂದು ಆಕಾರಕ್ಕೆ 3-4 ಸರಿ ಆ ತರ ಒಂದು ನಡೆದಾಗ ಅದರ ಬಗ್ಗೆ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡುವುದು ಸಹಜ, ಅವರು ಮಾಡ್ತಾರೆ ನಂಬಿಕೆ ಇದ್ದವರಿಗೆ. ಆದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಇದು ಕೇವಲ ಸರ್ಕಾರ ನಿಲ್ಲುವುದು ಈ ಪ್ರಮಾಣ ವಚನಕ್ಕಿಂತ ಅಥವಾ ಸ್ಥಳಕ್ಕಿಂತ ಆ ಸರ್ಕಾರವನ್ನು ಹೇಗೆ ನಡೆಸ್ಕೊಂಡು ಹೋಗ್ತಿದ್ದಾರೆ, ಜನರು ಅವರಿಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರೊಳಗೆ ಈಗ ಮುಂದೆ ಅವರು ನಡೆಸ್ತಾರಲ್ಲ, ಆ ನಡೆಸುವಾಗ ಯಾವುದೇ ರೀತಿಯಲ್ಲಿ ಜಗಳವನ್ನು ಮಾಡಿಕೊಳ್ಳದೆ ಇದನ್ನ 5 ವರ್ಷ ನಡೆಸ್ಕೊಂಡು ಹೋದ್ರೆ ನಿಜವಾಗಿ ಅದು ಸಕ್ಸಸ್ಫುಲ್ ಆಗುತ್ತದೆ, ಹೋಗ್ತದೆ ಅಂತ ನನಗೆ ಅನಿಸುತ್ತೆ. ನೀವು ಒಂದು ವಿಚಾರ ಹೇಳಿದ್ರಿ, ಪ್ರಮಾಣ ಮಾಡ್ತಾರಲ್ಲ ಆ ಟೈಮ್ ನಲ್ಲಿ ಅವ್ರು ಏನ್ ಹೇಳ್ತಾರೆ ಅದ್ರ ರೀತಿ ನಡ್ಕೊಂಡ್ರೆ ಎಲ್ಲ ಸರಿ ಇರುತ್ತೆ ಅನ್ನುವಂಥದ್ದು. ಬಹುಶಃ ನಮ್ಮಲ್ಲಿ ನಮ್ಗೆ ಇದ್ರ ತನಕ ಮಾತಾಡಿದಂತ ಕೆಲವರು ವಾಸ್ತುತಜ್ಞರ ಪ್ರಕಾರವಾಗಿ ಅವ್ರು ಹೇಳಿದ್ರು, ಈ ವಿಧಾನಸೌಧದ ಸುತ್ತಮುತ್ತ ಜಾಗ ಏನಿದೆ ಬಹಳ ವಿಶೇಷವಾದಂತ ಜಾಗ, ಒಂದ್ ರೀತಿ ದೈವ ಬಲ ಇರುವಂತ ಜಾಗ. ಬಹುಶಃ ಅಂತ ಜಾಗದಲ್ಲಿ ಅವರು ಪ್ರಮಾಣವನ್ನು ಮಾಡಿರ್ತಾರಲ್ಲ, ಅದಕ್ಕೆ ತಪ್ಪಿ ನಡ್ಕೊಂಡ್ರೇನೆ ಅವ್ರಿಗೆ ಕಂಟಕ ಆಗೋದು ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಒಪ್ತೀರಾ? ಅವರು ತಪ್ಪಿ ನಡ್ಕೊಳ್ಳ, ಅದು ಕೇವಲ ವಿಧಾನಸೌಧದಲ್ಲ ಅಥವಾ ರಾಜ್ಯಪಾಲರ ಇದ್ರಲ್ಲಿ ಆಗಲ್ಲ, ಆದ್ರೆ ಅವರು ತಪ್ಪಿ ನಡೆದುಕೊಂಡ್ರಿ ಅಂತ ಹೇಳ್ತಾರಲ್ಲ ಅದು ಮಾತ್ರ ಒಪ್ಪಿಕೊಳ್ಳುವಂತದ್ದು. ಯಾಕಂದ್ರೆ ಪ್ರಮಾಣ ವಚನೆಗೆ ಬದ್ಧರಾಗಿ ನಡೆದುಕೊಂಡಾಗ ಸಕ್ಸಸ್ಫುಲ್ ಆಗುವಂತಹ ಜಾಸ್ತಿ ಇದೆ, ಅದು ತಪ್ಪಿ ನಡೆದಾಗ ಸಕ್ಸಸ್ಫುಲ್ ಆಗದೆ ಇರುವಂತಹ ಚಾನ್ಸಸ್ ಇದೆ ಎನ್ನುವ ಮಾತನ್ನು ಒಪ್ಪಿಕೊಳ್ಳಬಹುದು. ಆದ್ರೆ ಜಾಗವೇ ಮುಖ್ಯವಾದ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ವಾಸ್ತುವಿನಿಂದ ಅದರ ಒಂದು ಸಕ್ಸಸ್ಫುಲ್ ಆಗಲಿ ಆಗುವುದಿಲ್ಲ. ಆ ಸಕ್ಸಸ್ಫುಲ್ ಫೇಲಿಯರ್ ನಾವು ಮಾಡ್ಕೊಳ್ಳುವುದೇ ವಿನಃ ಅದು ವಾಸ್ತವಿನಿಂದ ಅಥವಾ ಯಾವುದೇ ಒಂದು ಆ ಸ್ಥಳದ ಮಹಿಮೆಯಿಂದ ಆಗುವುದಿದ್ರೆ ನಿಜವಾಗಿ ನಾವು ಇವೆಲ್ಲ ಈ ವೈಜ್ಞಾನಿಕವಾದ ನಾವು ನಂಬಬೇಕಾದ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ. ನಮ್ ಜೊತೆಗೆ ಮಾತನಾಡ್ತೀನಿ ಅವ್ರು ಹೇಳಿದ್ರಲ್ಲಿ ಒಂದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಮಾಣ ವಚನ ಅಂದ್ರೆ ನಾವು ವಚನವನ್ನ ಏನ್ ಪ್ರಮಾಣ ಮಾಡ್ತೀವಿ ಅದನ್ನ ಉಳಿಸ್ಕೊಂಡು ಕೆಲಸ ಮಾಡಿದ್ರೆ ಯಾವುದೇ ತರ ದೋಷ ಇರಲ್ಲ ಅಂತ ಹೇಳಿದ್ರು. ಒಂದು ವಾಹನ ತಗೋತೀರಿ, ಒಬ್ಬ ಡ್ರೈವರ್ ಇರ್ತಾನೆ, ಚಾಲಕ. ಆ ವಾಹನವನ್ನ ಯಾವ ಸ್ಪೀಡಲ್ಲಿ ತಗೊಂಡು ಹೋಗ್ಬೇಕು, ಹೆಂಗೆ ಮುಂದುವರಿಸ್ಬೇಕು ಅನ್ನೋದನ್ನ ಆ ಚಾಲಕನ ಮೇಲೆ ಡಿಪೆಂಡ್ ಆಗುತ್ತೆ. ಆ ವಾಹನ ಹೇಗಿರಬೇಕು, ಹೆಂಗೆ ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ. ಇಂಜಿನ್ ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ, ಮಗದೊಂದು ಸರಿ ಇಲ್ಲ ಇದ್ದಿದೆ, ಆದ್ರೂ ಕೂಡ ಆ ಚಲಾಯಿಸ್ತಾನಲ್ಲ ಅವನ ಮೇಲೆ ಬಹಳಷ್ಟು ಜವಾಬ್ದಾರಿ ಇರುತ್ತೆ. ಅವನು ಯಾವ ತಯಾರಿ ಮಾಡ್ಕೊಂಡು ಹೆಂಗೆ ಮುಂದಕ್ಕೆ ಹೋಗ್ತಾನೋ ಅದೇ ತರ ಇವತ್ತು ನಮ್ಮ ಕ್ಯಾಪ್ಟನ್ ಕುಮಾರಸ್ವಾಮಿ ಅವರು ಯಾವ ತರ ಇಲ್ಲಿ ಜನಗಳಿಗೆ ಸ್ಪಂದಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋದಾಗ ಅವ್ರಿಗೆ ಎಲ್ಲರ ಆಶೀರ್ವಾದ ಇರುತ್ತೆ. ಅದರಿಂದ 5 ವರ್ಷ ಏನು ಒಂದು ಸುಭದ್ರ ಸರ್ಕಾರ ಕೊಡಬೇಕು ಅಂತ ಹೇಳಿ ಏನ್ ಬಯಸಿದ್ದಾರೆ
ಅದು ಖಂಡಿತ ಆಗುತ್ತೆ. ಮಾತಾಡ್ತೀನಿ ಇಲ್ಲಿ ಮತ್ತೊಂದು ವಿಚಾರ ಅಂತಂದ್ರೆ ಯಾವೆಲ್ಲ ನಂಬಿಕೆಯನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರು ವಿಧಾನಸೌಧದ ಮುಂದೆ ಪ್ರಮಾಣ ವಚನವನ್ನ ಸ್ವೀಕರಿಸಿರೋದು. ಯಾಕಂದ್ರೆ ಮೊನ್ನೆಯಿಂದನೂ ಕೂಡ ಬಹಳಷ್ಟು ದೇವಸ್ಥಾನಗಳಿಗೆಲ್ಲ ಓಡಾಡ್ತಾ ಇರುವಂತದನ್ನು ಕೂಡ ಗಮನಿಸ್ತಾ ಇದ್ವಿ. ಅದ್ರ ಬಗ್ಗೆನೂ ಕೂಡ ನಾವು ಮಾತಾಡೋಣ. ಅದ್ರ ಜೊತೆಗೆ ವಿಧಾನಸೌಧದ ಸ್ಥಳ ಪಾವಿತ್ರ್ಯತೆ ಏನು ಅದ್ರ ಬಗ್ಗೆನೂ ಕೂಡ ನಾವು ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ಮೆಟ್ಟಿಲು ಮರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಬಹಳ ಆಯಾಮಗಳಲ್ಲಿ ಈ ವಿಚಾರಗಳನ್ನ ಅಂದ್ರೆ ಈ ಇರುವಂತಹ ನಂಬಿಕೆಯನ್ನ ನಾವು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ನಮ್ಮ ಜೊತೆಗೆ ಸಚ್ಚಿದಾನಂದ ಗುರೂಜಿ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಸಚ್ಚಿದಾನಂದ ಗುರೂಜಿ ಅವರೇ, ನೀವು ಬಹುಶಃ ಈ ವಿಚಾರವನ್ನ ಗಮನಿಸಿರ್ತೀರಾ, ಕೆಲ ದಿನಗಳಿಂದ ಕೇಳಿ ಬರ್ತಾ ಇರುವಂತಹ ಈ ಮಾತುಗಳನ್ನ, ಇದನ್ನ ನೀವು ಹೇಗೆ ವಿಶ್ಲೇಷಿಸ್ತೀರಾ ಅಂತ ಹೇಳಿ? ನೋಡಿ, ಬಹಳ ಸಿಂಪಲ್ ಆಗಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇವಾಗ ನಾನು 40 ವರ್ಷದ ವಾಸ್ತು ಮತ್ತೆ ಜ್ಯೋತಿಷದಲ್ಲಿದ್ದೇನೆ ನಾನು. ನಾವು ಯಾವ್ದನ್ನು ಒಂಥರ ಓವರ್ ಆಗಿ ಕೆಲವನ್ನ ಇದು ಏನು ಒಂಥರ ಮೂಢನಂಬಿಕೆ ತರ ತಗೊಂಡು ಹೋಗಬಾರ್ದು. ಹೌದು, ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ವಾಸ್ತು ಅನ್ನೋದು ನಮ್ಮ ಜೀವನ ಇದು ಎಲ್ಲದನ್ನು ಡಿಸೈಡ್ ಮಾಡಕ್ ಆಗೋದಿಲ್ಲ. ವಾಸ್ತು ಅನ್ನೋದು ಬರೀ 30%, ನಮ್ಮ ಹಣೆ ಬರಹ ಬಂದು 70% ನನ್ನ ನಂಬಿಕೆ. ಸುಮಾರು 40 ವರ್ಷಗಳಿಂದ ನಾನು ಈ ಫೀಲ್ಡ್ ಅಲ್ಲಿ ಇದ್ದೀನಿ ನಾನು. ಮತ್ತೆ ಅಮೆರಿಕ, ಜರ್ಮನಿ, ಫ್ರಾನ್ಸ್ ಎಲ್ಲಾ ದೇಶಗಳಲ್ಲೂ ವಾಸ್ತು ಮಾಡಿದ್ದೀನಿ. ಬಹಳ ಸಿಂಪಲ್ ಆಗಿ ಒಂದು ವಿಷಯ ಏನ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ನಿಮ್ಗೆಲ್ಲ ಗೊತ್ತಿರೋಂಗೆ ಭೂಮಿ ಬಂದು 1000 ಮೈಲಿ ಸ್ಪೀಡಲ್ಲಿ ಸುತ್ತಾ ಇರುತ್ತೆ. ಒಂದು ಜಾಗದಲ್ಲಿ ಒಂದು ಮನೆ, ಬಾಡಿಗೆ ಮನೆ ಆಗ್ಲಿ ಸ್ವಂತ ಮನೆ ಆಗ್ಲಿ, ಒಂದು ಬಿಲ್ಡಿಂಗ್ ಅಂತ ಇದ್ರೆ ಅದು ಎವ್ರಿ 2 to 7 years ಅದ್ರ ಆಕ್ಸಿಸ್ ಅಂತ ಚೇಂಜ್ ಆಗುತ್ತೆ, ಜಿಯೋಗ್ರಫಿಕಲ್ ಆಕ್ಸಿಸ್ ಅಂತ ಚೇಂಜ್ ಆಗುತ್ತೆ. ಎವ್ರಿ 2 to 2 years ವಾಸ್ತು ಅಂತ ಚೇಂಜ್ ಆಗ್ತಾ ಇರುತ್ತೆ. ಒಂದು ವಾಸ್ತು ಬಂದು ಸಂಪೂರ್ಣವಾಗಿ ನಮ್ಮ ಫ್ಯೂಚರ್ ಅನ್ನು ಡಿಸೈಡ್ ಮಾಡಕ್ ಸಾಧ್ಯನೇ ಇಲ್ಲ. ಎರಡನೇದಾಗಿ ಏನಾಗುತ್ತೆ ಅಂದ್ರೆ, ನೋಡಿ, ಒಂದು ಮನೆಯಲ್ಲಿ ಯಾರೋ 10 ವರ್ಷ ಇರ್ತಾರೆ, 10 ವರ್ಷ ಚೆನ್ನಾಗಿರ್ತಾರೆ, 12ನೇ ವರ್ಷಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡ್ಬೋದು. 10 ವರ್ಷ ವಾಸ್ತು ಚೆನ್ನಾಗಿತ್ತು, 12ನೇ ವರ್ಷ ಚೆನ್ನಾಗಿಲ್ಲ ಅಂತ ಹೇಳೋದು ಹೇಗಿರುತ್ತೆ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇವಾಗ ಇಲ್ಲಿ ವಿಧಾನಸೌಧಕ್ಕೆ ಸಂಬಂಧಪಟ್ಟಂತೆ ನಾನು ಬಹಳ ಹಿಂದೆ TV9 ಅವರೇ ಕಳಿಸ್ಕೊಟ್ಟಿದ್ರು ನನ್ನ, ಒಂದು 2009-10ರಲ್ಲಿ. ನನಗ್ ನೋಡಿದಾಗ ವಾಸ್ತು ಬಂದು ತಕ್ಕ ಮಟ್ಟಿಗಿತ್ತು. ಬಹಳ ಕೆಟ್ಟಿದೆ ಅಂತ ಹೇಳಕ್ ಆಗೋದಿಲ್ಲ, ಬಹಳ ಸರಿಯಾಗಿದೆ ಅಂತ ಹೇಳಕ್ಕಾಗಲ್ಲ. ಕೆಲವು ಜಾಗಗಳಲ್ಲಿ ಚೆನ್ನಾಗಿತ್ತು, ಕೆಲವು ಜಾಗಗಳಲ್ಲಿ ಸರಿಯಾಗಿರ್ಲಿಲ್ಲ. ಈಗ ಕುಮಾರಸ್ವಾಮಿ ಅವ್ರದ್ದು ನಾವು ತಗೊಂಡೋದಾಗ, ಅದನ್ನ ಇಂಡಿವಿಜುವಲ್ ಅಂತ ತಗೊಂಡಾಗ ಅವರು ಬಹಳ ಒಂಥರ ಅದ್ಭುತವಾಗಿರೋ ಮನ್ಸಿರುವಂತವ್ರು, ಬಡವರ ಜೊತೆ ಸ್ಪಂದಿಸುವಂತವ್ರು ಅವರು. ಮತ್ತೆ ನನಗ್ ಗೊತ್ತಿರೋಂಗೆ ಅವ್ರಿಗೆ ಬೂಟಾಟಿಕೆ ಮಾಡಲ್ಲ ಅವರು, ಕುಮಾರಸ್ವಾಮಿ ಅವರು. ಅವ್ರೊಂಥರ ಬಹಳ ಫ್ರಾಂಕ್ ಆಗಿ, ಆನೆಸ್ಟ್ ಆಗಿ, ಬಹಳ ಸೀರಿಯಸ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವರು. ಅವ್ರ ಜಾತಕದ ಬಗ್ಗೆ ಅಂತೂ ಖಂಡಿತವಾಗಿ ನನಗೆ ಗೊತ್ತಿಲ್ಲ, ಯಾಕಂದ್ರೆ 4-5 ವರ್ಷದ ಗೊತ್ತಿಲ್ಲ. ಬಟ್ ಒಂದು ವಿಷಯ ಹೇಳ್ತಂದ್ರೆ, ನಾನು ಕಾಲ ಯಾವುದೇ ಆಗ್ಲಿ, ನಾವು ಬಹಳ ಆನೆಸ್ಟ್ ಆಗಿ ಸಿನ್ಸಿಯರಿಗೆ ಕಷ್ಟಪಟ್ಕೊಂಡು ಕೆಲಸ ಮಾಡಿದ್ರೆ ಅದಕ್ಕೆ ಫಲ ಅಂತೂ ಇದ್ದೇ ಇರುತ್ತೆ. ಬರೀ ವಿಧಾನಸೌಧದ ಮೆಟ್ಲ ಮೇಲೆ ನಾವು ವಾಸ್ತು ಇದು ತಗೊಂಡ್ಬಿಟ್ವಿ, ಪ್ರಮಾಣ ವಚನ ಸ್ವೀಕಾರ ಮಾಡ್ಬಿಟ್ವಿ ಅಂತ ಹೇಳ್ಬಿಟ್ಟು ಅದು ಒಳ್ಳೇದು ಕೆಟ್ಟದ್ದು ಅಂತ ನಿರ್ಧಾರ ಮಾಡೋದು ಶುದ್ಧ ತಪ್ಪಾಗತ್ತದು. ಈ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಏನಾದ್ರು ಪ್ರಮಾಣ ವಚನ ಸ್ವೀಕರಿಸಿದ್ರೆ ಅದು ಮುಂದಿನ ಹಂತದಲ್ಲಿ ಏನಾದ್ರು ಕೆಡಕಾಗುತ್ತೆ ಅನ್ನೋ ವಾದವನ್ನ ನೀವು ನಂಬಲ್ಲ ಅಲ್ಲಿ ಬಹಳ ಸ್ಪಷ್ಟವಾಗಿ? ಇಲ್ಲ, ಖಂಡಿತವಾಗಿ ನಂಬೋದಿಲ್ಲ. ಅದು ನಂಬೋದು ಬಹಳ ಇದು ಮೂರ್ಖತನದ ಪರಮಾವಧಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಮಹಾತ್ಮರು ಎಷ್ಟೋ ಜನ ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಹೋಗಿದ್ದಾರೆ, ಬಂದಿದ್ದಾರೆ. ಅವ್ರವ್ರ ಹಣೆ ಬರದ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಇವಾಗ ನೀವು ರಾಮಕೃಷ್ಣ ಹೆಗಡೆ ಬಗ್ಗೆ ಮಾತಾಡ್ತಾ ಇದ್ರಿ, ಮತ್ತೆ ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಅವರೆಲ್ಲ ನಮ್ಮ ಮನೆಗೆ, ನಮ್ಮ ತಂದೆಯವ್ರಿದ್ದಾಗ ನಮ್ಮ ಮನೆಗೆಲ್ಲ ಬರೋರು ಅವರೆಲ್ಲ. ಅವರೆಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅಂತ ಅವ್ರು ಕೇಳ್ತಾ ಇರ್ಲಿಲ್ಲ. ನಮ್ಮ ತಂದೆಯವ್ರ ನನಗೆ ಕ್ಲಿಯರ್ ಆಗಿ ಹೇಳೋರು, ಇವ್ರು 2 ವರ್ಷ ಇರ್ತಾರೆ, 3 ವರ್ಷ ಇರ್ತಾರೆ, ಅವ್ರು ಅಲ್ಲೇ ಹೇಳ್ಬಿಡೋರು ನಮ್ಮ ತಂದೆಯವರು. ಪ್ರಮಾಣ ವಚನ ಎಲ್ಲಿ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾ ಇರಲಿಲ್ಲ. ಬಟ್ ಇವಾಗ ನನಗ್ ಗೊತ್ತಿರೋ ಪ್ರಕಾರ ಏನಂದ್ರೆ, ನನ್ಗೊಂದು ಗಟ್ ಫೀಲಿಂಗ್ ಅಂತ ಬರುತ್ತೆ. ಏನಂದ್ರೆ, ಕುಮಾರಸ್ವಾಮಿ ಅವ್ರ ಮನಸ್ಸು ಬಹಳ ಶುದ್ಧವಾಗಿದೆ ಅಂತ ನನ್ಗನ್ಸುತ್ತೆ. ಮತ್ತೆ ಬಡವರ ಜೊತೆ ಬಹಳ ಚೆನ್ನಾಗಿ ಸ್ಪಂದಿಸ್ತಾರ ಅವರು. ಜನರಲ್ ಆಗಿ ಅಂದ್ರೆ ಕಾಮನ್ ಮ್ಯಾನ್ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಒಂದು ಪಾರ್ಟಿ ವೀಕ್ ಆಗ್ಬೇಕು ಅಂದ್ರೆ ಅವ್ರೇನಾದ್ರು ತಪ್ಪುಗಳು ಮಾಡಿದ್ರೆ ವೀಕ್ ಆಗೋದು. ನಿಜವಾಗ್ಲೂ ಬಡವರ ಜೊತೆ ಸ್ಪಂದಿಸಿದಾಗ ಅವ್ರಿಗೊಂದು ಆಯುಷ್ ಅಂತ ಖಂಡಿತವಾಗಿ ಇದ್ದೇ ಇರೋದು. ಅಂದ್ರೆ ಅವ್ರದ್ದು ಏನಿದೆ ಟರ್ಮ್, ಅದು CM ಟರ್ಮ್ ಅಂತ 5 years ಏನಿರುತ್ತೆ, ಅವ್ರು ಬಹಳ ಚೆನ್ನಾಗಿ ನಡ್ಕೊಂಡ್ರೆ ಖಂಡಿತವಾಗಿ ಕಂಪ್ಲೀಟ್ ಆಗೇ ಆಗುತ್ತೆ. ನನ್ನ ಅಭಿಪ್ರಾಯದಲ್ಲಿ, ವೈಯಕ್ತಿಕ ಅಭಿಪ್ರಾಯದಲ್ಲಿ ಕುಮಾರಸ್ವಾಮಿ ಅವ್ರ ಮನಸ್ಸು ಬಹಳ ಚೆನ್ನಾಗಿರೋದ್ರಿಂದ ಇನ್ನು ನಾನು ಹಾರೈಸ್ತೀನಿ, ಪ್ರಾರ್ಥನೆನೂ ಮಾಡ್ತೀನಿ. ಅವ್ರು ಬಹಳ ಸುಲಭವಾಗಿ ಆ ಟರ್ಮ್ ಅನ್ನು ಕಂಪ್ಲೀಟ್ ಮಾಡ್ಲಿ ಅಂತ ಹೇಳ್ತೀನಿ ಹೊರತು, ಆ ವಿಧಾನಸೌಧದ ಮೆಟ್ಲ ಮೇಲೆ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರದ್ದು ಅವಧಿ ಕಮ್ಮಿ ಆಗತ್ತೆ, ಜಾಸ್ತಿ ಆಗತ್ತೆ ಅಂತ ಹೇಳೋದು ಶುದ್ಧ ತಪ್ಪಾಗತ್ತೆ ಮಾಲ್ತೇಶ್. ಗುರುಜಿ, ಹಾಗಾದ್ರೆ ಒಂದು ವಿಚಾರ ಅಂದ್ರೆ, ಬಹುಶಃ ಇಲ್ಲಿ ಯಡಿಯೂರಪ್ಪನವರಾಗಿರ್ಬೋದು, ಧರ್ಮಸಿಂಗ್ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಇನ್ಕ್ಲೂಡಿಂಗ್ ರಾಮಕೃಷ್ಣ ಹೆಗಡೆ ಬಂಗಾರಪ್ಪನವರು, ಎಲ್ಲರೂ ಅವ್ರವ್ರ ಸ್ವಯಂಕೃತವಾದಂತಹ ತಪ್ಪು, ಆ ಸಂದರ್ಭದಲ್ಲಿ ಆದಂತಹ ಬದಲಾವಣೆಗಳಿಂದಾಗಿ ಅಧಿಕಾರ ಕಳ್ಕೊಂಡಿದ್ದಾರೆ ಅಷ್ಟೇ ಅನ್ನುವಂಥದ್ದು ನೀವು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀರಾ. ಹಾಗಾದ್ರೆ ಇದೆಲ್ಲ ಮೂಢನಂಬಿಕೆ ತಪ್ಪು ಒಳ್ಳೇದು ಅಂತ ಹೇಳಕ್ ಇಷ್ಟಪಡೋದಿಲ್ಲ. ಬಟ್ ಏನಾಗುತ್ತೆ ಅಂದ್ರೆ, ನಾನು ನನ್ನ ಮೇನ್ ನಂಬಿಕೆ ಬಂದು ಹಣೆ ಬರೋದ್ ಮೇಲೆ ನಂಬ್ತೀನಿ ನಾನು.
ಅವ್ರ ಹಣೆ ಬರ ಚೆನ್ನಾಗಿದ್ರೆ ಅವ್ರು ಎಷ್ಟು ವರ್ಷ ಆದ್ರೂ ಎಲ್ಲಾದ್ರೂ ಇದು ಸ್ವೀಕಾರ ಮಾಡಿದ್ರು ಚೆನ್ನಾಗಿರ್ತಾರೆ. ಹಣೆ ಬರ ಚೆನ್ನಾಗಿಲ್ಲ ಅಂದ್ರೆ ಖಂಡಿತವಾಗಿ ಬ್ರಹ್ಮಲೋಕದಲ್ಲಿ ಸ್ವೀಕಾರ ಮಾಡಿದ್ರು ಚೆನ್ನಾಗಿರಕ್ ಆಗೋದಿಲ್ಲ ಅದು. ಅದಕ್ಕೆ ಈ ಮೆಟ್ಲುಗಳಿಂದ ನಮ್ದು ಇದು ಬದಲಾವಣೆ ಆಗತ್ತೆ ಅಂತ ಹೇಳೋದು ಅದು ಇದು ಮೌಢ್ಯತನದ ಪರಮಾವಧಿ ಅಂತ ನನ್ನ ಅಭಿಪ್ರಾಯ. ವಿಧಾನಸೌಧ ವಾಸ್ತು ನೋಡಿದಾಗ ನಾನು ಹೇಳಿದ್ನಲ್ಲ, ನಾನು 2009-10 ಸುಮಾರು ಅದನ್ನ ವಿಶ್ಲೇಷಣೆ ಮಾಡಿ ನಿಮ್ ಟಿವಿನಲ್ಲೇ ಪ್ರಚಾರನೂ ಆಗಿತ್ತು. ನಾನು ಹೇಳಿದ್ರೆ ಕೆಲವು ಭಾಗಗಳು ಚೆನ್ನಾಗಿಲ್ಲ, ಕೆಲವು ಭಾಗಗಳು ಚೆನ್ನಾಗಿದೆ ಅಂತ ಹೇಳಿದ್ದೆ. ಬಟ್ ಅದನ್ನ ಅದು ಸಂಪೂರ್ಣವಾಗಿ ಅವ್ರ ಫೇಟ್ ಅನ್ನ ಡಿಸೈಡ್ ಮಾಡಕ್ ಆಗೋದಿಲ್ಲ. ನಾನು ಆವಾಗ್ಲೇ ಹೇಳ್ದಂಗೆ ವಾಸ್ತು ಅನ್ನೋದು ಏನಾದ್ರೆ ಎಫೆಕ್ಟ್ ಅಂತ ಹೇಳಿದ್ರೆ ಬಟ್ 30 to 40% ಇರುತ್ತೆ. ನಮ್ಮ ಹಣೆ ಬರದಲ್ಲಿ ಇರುತ್ತೆ ಅದು 70-80% ಖಂಡಿತವಾಗಿರುತ್ತೆ. ಜೊತೆಯಲ್ಲಿ ಪ್ರಕೃತಿ ನಿಯಮ ಏನು ಅಂದ್ರೆ ಯಾರು ಚೆನ್ನಾಗಿ ಒಳ್ಳೆತನದಲ್ಲಿ ಯೋಚನೆ ಮಾಡ್ತಾರೋ ಪ್ರಕೃತಿ ಆಶೀರ್ವಾದನೂ ಖಂಡಿತವಾಗಿ ಅವ್ರ ಮೇಲೆ ಇರುತ್ತೆ. ಕುಮಾರಸ್ವಾಮಿ ಮೇಲೆ ಆಶೀರ್ವಾದ ಇದೆ ಅಂತ ನನ್ನ ನಂಬಿಕೆ ನನಗಿದೆ. ಗುರುಗಳೇ, ನಿನ್ನ ಆಗಿರತಕ್ಕಂತ ಒಂದು ಉದಾಹರಣೆನೆ ಇದಕ್ಕೊಂದು ಸಾಕ್ಷಿ ಅಂತ ಹೇಳ್ತೀನಿ. ನಮಸ್ಕಾರ ಸಜ್ಜನಾನಂದ ಗುರುಗಳೇ. ನಮಸ್ಕಾರ ಶರವಣ ಅವರೇ, ನಮಸ್ಕಾರ. ಚೆನ್ನಾಗಿದ್ದೀರಲ್ಲ? ನಾನು ಇಷ್ಟೇ ಹೇಳೋದು, ನಾನ್ ಖಂಡಿತವಾಗಿ ಅವ್ರು ಬಹಳ ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಚೆನ್ನಾಗಿರ್ತ ಅಂತ ನನಗೆ ನಂಬಿಕೆ ಇದೆ. ಯಾಕಂದ್ರೆ ಜನರ ಜೊತೆ ಬಹಳ ಚೆನ್ನಾಗಿ ಸ್ಪಂದಿಸ್ತಾರ ಅವರು. ಆಮೇಲೆ ಅವ್ರು ನಾನು ಆವಾಗ ಹೇಳಿದಂಗೆ ಈ ಊಟಕ್ಕೆ ಅಂತ ಮಾಡಕ್ ಖಂಡಿತವಾಗಿ ಬರೋದಿಲ್ಲ. ಇನ್ನೊಂದು ವಿಚಾರ ಸಚ್ಚಿದಾನಂದ ಬಾಬು ಗುರೂಜಿ ಅವರೇ, ಇನ್ನೊಂದು ವಿಚಾರ ಅಂದ್ರೆ ಒಂದು ಮಾತು ಕೇಳಿ ಬರ್ತಾ ಇತ್ತು. ಕಳೆದ ಬಾರಿ ಅವರು ಪ್ರಮಾಣ ವಚನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಮೆಟ್ಟಿಲುಗಳನ್ನ ಇಳಿದು ಬಂದು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಈ ಬಾರಿ ಮೆಟ್ಟಿಲುಗಳನ್ನ ಹತ್ತು ಹೋಗಿ ಪ್ರಮಾಣ ವಚನ ಸ್ವೀಕರಿಸಬೇಕಂತೆ ಅನ್ನುವಂತ ರೀತಿಯಲ್ಲ ಅಲ್ಲಿ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ರು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಸೊ ಇದನ್ನ ನೀವ್ ಹೇಗೆ ಹೇಳ್ತೀರಾ? ಈ ಮೆಟ್ಟಿಲು ಹತ್ತು ಹೋಗಿ ಮಾಡೋದು, ಪ್ರಮಾಣ ವಚನ ಸ್ವೀಕರಿಸೋದು, ಇಳಿದು ಬಂದು ಪ್ರಮಾಣ ವಚನ ಸ್ವೀಕರಿಸೋದು ಅಂತ ವ್ಯತ್ಯಾಸ ಏನಾದ್ರೂ ಇರುತ್ತಾ ನಂಬಿಕೆ ವಿಚಾರವಾಗಿ ನೋಡ್ತಾ ಹೋದ್ರೆ? ಇಲ್ಲ ಮಾಲ್ತೇಶ್, ಯಾಕಂದ್ರೆ ಒಂದ್ ವಿಷಯ ಬಹಳ ಸ್ಪಷ್ಟಪಡಿಸಕ್ ಇಷ್ಟಪಡ್ತೀನಿ ನಾನು. ಇವಾಗ ನಮ್ಮ ಇದ್ ನೋಡಿ, ಶಬರಿಮಲೆ ಇದೆ ನೋಡಿ, ಅಲ್ಲಿ 18 ಮೆಟ್ಲುಗಳು ಹತ್ಕೊಂಡು ಹೋದ್ರೆ ಹಂಗಾಗತ್ತೆ, ಮೋಕ್ಷ ಸಿಗತ್ತೆ, ಹಾಗೆ ಹೀಗಂತ ಎಲ್ಲ ಹೇಳ್ತಾನೆ ಇರ್ತಾರೆ. ತಿರುಪತಿಗೆ ಹೋದ್ರೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಹೌದು. ಎಷ್ಟು ಜನ ಅಲ್ಲಿ ಹೋಗಿ ಆಕ್ಸಿಡೆಂಟ್ ಗಳಲ್ಲಿ ಸಾಮೂಹಿಕವಾಗಿ ಹೋಗಿದ್ದಾರೆ ಅಲ್ಲಿ. ಅದಕ್ಕೆ ಎಲ್ಲಾನು ನಾವು ವಾಸ್ತು ಪ್ರಕಾರ ಮೆಟ್ಲುಗಳಿಂದ ಖಂಡಿತ ಡಿಸೈಡ್ ಆಗೋದಿಲ್ಲ ಅದು. ನಾನು ಹೇಳುದು ಬೀಳತ ಏನೋ ಅವ್ರ ಒಳ್ಳೆತನ ಮತ್ತೆ ಅವ್ರ ಹಣೆ ಬರದ ಮೇಲೆ ಡಿಸೈಡ್ ಆಗೋದು. ವಿಧಾನಸೌಧ ಮತ್ತು ಶಕ್ತಿ ಕೇಂದ್ರ ಆಗಿದೆ ಅಂತ ನಂಬ್ತೀನಿ. ಮತ್ತೆ ಅದು ಕಟ್ಟಿದ್ದು ಕೆಂಗಲ್ ಹನುಮಂತನವರು, ಅವರು ನಮ್ಮ ಫ್ಯಾಮಿಲಿ ಬಹಳ ಕ್ಲೋಸ್ ಆಗೇ ಇದ್ದವರು. ಬಟ್ ನನಗ್ ಗೊತ್ತಿದ್ದಂಗ ಆ ಕಾಲದಲ್ಲಿ ನಾನು ಬಹಳ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಗೆ ಬರೋದು ನೋಡಿದ್ದೆ. ಅವ್ರು ಕೆಂಗಲ್ ಹನುಮಂತನವರು ವಾಸ್ತುಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ಲಿಲ್ಲ ಅವಾಗ. ಯಾಕಂದ್ರೆ ನಮ್ಮ ತಂದೆಯವ್ರ ಹತ್ರ ಬಂದು ಡಿಸ್ಕಸ್ ಮಾಡೋರವರು. ನಮ್ಮ ತಂದೆಯವ್ರು ಬಂದು ಪ್ರಖ್ಯಾತ ಜ್ಯೋತಿಷರು ಡಾಕ್ಟರ್ BV ರಾಮನ್ ಅವರು ಎಲ್ರಿಗೂ ಗೊತ್ತಿರೋರು. ಅದಕ್ಕೆ ಅವರು ಹನುಮಂತಯ್ಯನವರು ಅದಕ್ಕೆ ವಾಸ್ತುಗೆ ಅಂತ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ನಮ್ಮಲ್ಲಿ ಸಾಧಾರಣವಾಗಿ ಏನಿದೆ, ವಾಸ್ತು ಅಂದ್ರೆ ಒಂದು ಮಂಡಲಾಕಾರ ಅಂತ ಇರಬೇಕು ಅಂತ ಹೇಳ್ತೀವಿ, ಅಂದ್ರೆ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಆಗಿರ್ಬೇಕು ಅಂತ. ಇದು ನನಗ್ ಗೊತ್ತಿದ್ದಂಗೆ ವಿಧಾನಸೌಧ ತಕ್ಕ ಮಟ್ಟಕ್ಕೆ ಸ್ಕ್ವೇರ್ ರೆಕ್ಟಾಂಗಲ್ ಶೇಪ್ ಅಲ್ಲೇ ಇದೆ. ಬಹಳ ಈ ಇದೆಲ್ಲ ಪ್ರೊಜೆಕ್ಷನ್ಸ್ ಯಾವ್ದು ಜಾಸ್ತಿ ಇಲ್ಲ. ಧನ್ಯವಾದ. ಗೊತ್ತಾಯ್ತು. ಧನ್ಯವಾದ ಸಚ್ಚಿದಾನಂದ ಬಾಬು ಗುರೂಜಿ ಅವರೇ. ಸೊ ಇಲ್ಲಿ ಇದಕ್ಕೇನು ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಕೂಡ. ಸೊ ಈ ಮೆಟ್ಟಿಲುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಸ್ಟುಡಿಯೋದಲ್ಲಿರುವಂತಹ ವಸ್ತು ತಜ್ಞರು ಇಲ್ಲ ಇದಕ್ಕೆ ಸಂಬಂಧ ಅಂದ್ರೆ ಮೆಟ್ಟಿಲುಗಳಿಗೆ ಸಂಬಂಧಪಟ್ಟಂತೆ ಅದ್ರ ಪಾವಿತ್ರ್ಯತೆ ಇದ್ದೇ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಅವ್ರ ಬಗ್ಗೆ ಕೇಳೋಣ. ಜೊತೆಗೆ ಮೊದಲನೇದಾಗಿ ವಿಧಾನಸೌಧದ ಸ್ಥಳದ ಪಾವಿತ್ರ್ಯತೆ ಅದನ್ನು ಕೂಡ ನಾವು ನಂತರದ ಹಂತದಲ್ಲಿ ಮಾತಾಡೋಣ, ಚಿಕ್ಕ ಬ್ರೇಕ್ ನಂತರ. ಮೆಟ್ಟಿಲು ಮರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಲ್ಲಿ ವಸ್ತು ಹರೀಶ್ವರು ಒಂದ್ ಮಾತನ್ನ ಇಲ್ಲಿ ಹೇಳ್ತಾ ಇದ್ರು, ಮೆಟ್ಟಿಲುಗಳಿಗೆ ಅದರದ್ದೇ ಅಂತ ಪಾವಿತ್ರ್ಯತೆ ಇರುತ್ತೆ ಅನ್ನುವಂಥ ಬಹಳಷ್ಟು ಸಂದರ್ಭದಲ್ಲಿ ಕೇಳ್ತಾ ಇರ್ತೀವಿ. ಬಹುಶಃ ಈ ಕೆಲವರು ಮಾತನಾಡಿದಂತ ಪ್ರಕಾರವಾಗಿ ಅಂಥದ್ದೇನು ಇಂಪಾರ್ಟೆನ್ಸ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಹೌದಾ, ಒಪ್ತೀರಾ ನೀವು ಅದನ್ನ? ಅಲ್ಲ, ಈಗ ತಮಿಳಲ್ಲಿ ಒಂದು ಗಾದೆ ಮಾತಿದೆ, ಅರಸನ್ ಅಂಡ್ರು ಕೊಲ್ವಾನ್ ಆಂಡವನ್ ಇಂದ್ರೇ ಕೊಲ್ವಾನ್ ಅಂತ. ಅಂದರೆ ರಾಜನಾದವನು ಶಿಕ್ಷೆ ಕೊಡೋದು ಮಾತು ತಪ್ಪಿದರೆ ಅಥವಾ ಯಾವುದೋ ಒಂದು ತಪ್ಪಿಗೆ ಅವನ್ನೆಲ್ಲ ಕೂಲಂಕುಷವಾಗಿ ನೋಡಿ ಒಂದು ಸರ್ಟನ್ ಟೈಮ್ ತೊಗೊಂಡು ಕೊಡಬೇಕು. ಆದರೆ ದೇವ್ರಂಗಲ್ಲ, ಅವನು ಯಾವುದೂ ವಿಚಾರಣೆ ಮಾಡಲ್ಲ, ಆದರೆ ಕೊಡೋ ಥರ ಕೊಟ್ಬಿಡ್ತಾನೆ. ಅದು ಅಲ್ಲಿ ವಚನ ತಗೊಂಡು ಅದನ್ನು ತಪ್ಪಿದವ್ರು ಎಲ್ಲರೂ ಅನುಭವಿಸಿದ್ದಾರೆ. ಅದು ಯಾವುದೇ ಪಕ್ಷದವ್ರು ಇರ್ಬೋದು. ನಾನು ರಾಜಕೀಯ ವಿಚಾರವಾಗಿ ನಾನು ಮಾತಾಡ್ತಾ ಇಲ್ಲ. ಯಾಕೆಂದರೆ ಅದು ಒಂದು ಮಾತಿದೆ, ಯಾವತ್ತು ಖಾವಿದಾರಿಗಳು ರಾಜಕಾರಣದ ಬಗ್ಗೆ ಮಾತಾಡಿ ಖಾದಿದಾರಿಗಳು ಧರ್ಮದ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು ಎರಡೂ ದೇಶಕ್ಕೆ ಶ್ರೇಯಸ್ಸಲ್ಲ ಅಂತ. ಸೊ ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಲಿ. ನಮ್ಮ ಕೆಲಸ ಯಾರು ಅರ್ಹರು ಅವ್ರಿಗೆ ನಾವು ಎದುರಿಂದ ಅರ್ಹನಾದಂಥ ರಾಜನಿಗೆ ಪಂಡಿತರು ವಿಪ್ರರು ಸಪೋರ್ಟ್ ಮಾಡಬೇಕಾಗಿರೋದು ಅವರ ಧರ್ಮ ಆಗತ್ತೆ. ಅದನ್ನು ಮಾಡ್ಕೊಂಡು ಹೋಗುವಂಥದ್ದು ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಇಲ್ಲಿ ನಿಮ್ಮ ಕಣ್ಣು ಮುಂದೆನೇ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರು ಕಂಠೀರವ ಸ್ಟೇಡಿಯಮಲ್ಲಿ ತಗೊತಾರೆ. ಹಿ ಕಂಪ್ಲೀಟೆಡ್ ಇಸ್ 5 years ಟರ್ಮ್. ಓಕೆ, ಅದಾದಮೇಲೆ ಇದೇ ಕುಮಾರಸ್ವಾಮಿ ಅವರೇನೆ ಈ ಹಿಂದೆ ಅದೇ ವಿಧಾನಸೌಧದ ಮೆಟ್ಲ ಮೇಲೆ ತಗೊಂತಾರೆ. ಆವಾಗ ನಿರ್ಧಾರ ಆಗಿದ್ದಂಥದ್ದೇ 20 ತಿಂಗಳು ಅಷ್ಟೇ, ಪೂರ್ಣ ಮಾಡಿದ್ರಲ್ಲ.
ಬಟ್ ಅವ್ರ ಅಧಿಕಾರ 20 ತಿಂಗಳು ನಿರ್ಧಾರ ಆಗಿದ್ದಿದೆ 20 ತಿಂಗಳು ಅವರ ಕೋಟ ಅವ್ರದ್ದು ಏನ್ ನೀವು 20 ತಿಂಗಳಪ್ಪ ಕೆಲಸ ಹಾಕಿರೋದು, ನೀನು 20 ತಿಂಗಳು ಸಂಬಳ ತಗೊಬೇಕಾಗಿರೋದು ಮುಖ್ಯಮಂತ್ರಿ ಆಗಿ ತಗೊಂಡ್ರಲ್ಲ 20 ತಿಂಗಳು ಸಂಬಳ. ಬಟ್ ಜಂಟಿ ಸರ್ಕಾರ ವಾಟ್ ಎವರ್ ಮೇ ಬಿ ಅದು ಆಲ್ರೆಡಿ 20 ತಿಂಗಳು ಆಗೋಗಿತ್ತು ಅಲ್ಲಿ ಇನ್ನೊಂದು ಸಮ್ಮಿಶ್ರ ಸರ್ಕಾರದಲ್ಲಿ. 20 ತಿಂಗಳ ಅವಧಿಗೆ ನಾನು 20 ತಿಂಗಳ ಅವಧಿಗೆ ಇನ್ನೊಬ್ರು ಅನ್ನೋ ತರ ಅಲ್ಲಾಗಿದ್ದು. ಅಲ್ಲಿ ಮಧ್ಯದಲ್ಲಿ ಹೇಳದ್ನಲ್ಲ ಬೇರೆದೆಲ್ಲ ಬದಲಾವಣೆ ಆಯ್ತು. ಆದ್ರೆ ಒಂದು ಮಾತ್ರ ಸತ್ಯ, ಈಗ MP ಎಲೆಕ್ಷನ್ ಆದ್ಮೇಲೆ ಅದಾಗತ್ತೆ ಇದಾಗತ್ತೆ ಮತ್ತೊಂದು ರಾಜಕೀಯ ವಿಶ್ಲೇಷಕರು ಅಥವಾ ಬೇರೆ ಬೇರೆ ಲೆಕ್ಕಾಚಾರ ಹಾಕಿ ಯಾರ್ಯಾರು ಏನೇನು ಹೇಳ್ತಾರೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಓಕೆ, ಅಪ್ ಟು 2012 ಅಪ್ ಟು 2013 ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಯಾರು ಕನ್ಸ್ಮನ್ಸಲ್ಲೂ ಎಣಿಸಿರ್ಲಿಲ್ಲ. ಆದ್ರೆ 2002 ಇಂದ ನಡೀತು ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು ಅಂತ ಅಷ್ಟದಿಕ್ ಬಂದ್ ಅನ್ನೋದು ಕ್ರಿಯೆ. ಅದೇ ತರ ಇಲ್ಲಿ ಬಹಳಷ್ಟು ನಡೆದಿದೆ, ಅದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅವರವರ ಈಗ ಕುಮಾರಸ್ವಾಮಿ ಅವರ ಜಾತಕ ಪ್ಲಸ್ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಎಲ್ಲಿ ಆಡಳಿತ ಮತ್ತೆ ಪ್ರತಿಯೊಂದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ 3 ಕಡೆ ಕ್ಲಿಯರ್ ಇದ್ದಾರೆ. ನಾನು ಅವ್ರನ್ನ ಪರವಾಗಿ ನಾನು ಮಾತಾಡ್ತಾ ಇಲ್ಲ. 20 ತಿಂಗಳು ಹಿಂದಿನ ಆಡಳಿತ ಏನು ನಡೆಸಿದ್ರು ಆವಾಗ ಅವರು ಏನು ಮಾತು ಜನಗಳಿಗೆ ಪ್ರಮಾಣ ಏನು ತಗೊಂಡಿರ್ತಾರೆ, 20 ತಿಂಗಳಾದ್ಮೇಲೆ ನಾನು ಯಾರಿಗೆ ಇನ್ನೂ 20 ತಿಂಗಳು ಕೊಡ್ತೀನಿ ಅವ್ರಿಗೆ ಬಿಟ್ಕೊಡ್ತೀನಿ ಅಂತ ಪ್ರಮಾಣ ತಗೊಂಡಿಲ್ಲ ಅಲ್ಲಿ. ಅದಲ್ಲ, ಏನು ಜನರದ ಸೇವೆ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಕರೆಕ್ಟಾಗಿ ನಡ್ಕೊಂಡಿದ್ದಾರೆ. ಪ್ರಾಕ್ಟಿಕಲ್ ಆಗಿ ನನಗೆ ಗೊತ್ತಿದೆ. ಅವರ ಕಾರ್ಯ ಏನು ಇವಾಗ ಪ್ರಮಾಣ ತಗೊಂಡು ಅವ್ರು ನಡೆಸ್ತಾ ಇದ್ದಾರೆ, ಅವರಿಗೆ ಯಾರಾದರೂ ಅಡ್ಡಗಾಲಾಗಿ ಅವರ ವೈಯಕ್ತಿಕವಾದ ಆಸೆಗಳಿಗೆ ಆಕಾಂಕ್ಷೆಗಳಿಗೆ ಇವರ ಮೇಲೆ ಪ್ರೆಷರ್ ಮಾಡಿದ್ರೆ ಅವರು ರಾಜಕೀಯವಾಗಿ ಅಲ್ಲಿರ್ತಕ್ಕಂಥ ಎನರ್ಜಿಗಳೇ ಅವ್ರಿಗೆ ಶಿಕ್ಷೆ ಕೊಡತ್ತೋ ಹೊರತು ಬಹುಶಃ ನೀವು ನೋಡಿರ್ತೀರ ರಾಜಕೀಯವಾಗಿ ಯಾರ್ಯಾರು ರಿಟೈರ್ ಆಗ್ತಾ ಇದ್ದಾರೆ. ಓಕೆ ಓಕೆ ಬಸವರಾಜ್ ಗುರೂಜಿ, ಒಂದು ವಿಚಾರ, ಇಲ್ಲಿ ಮೆಟ್ಲುಗಳನ್ನ ಹತ್ತು ಹೋಗಿ ಪ್ರಮಾಣ ವಚನ ಸ್ವೀಕರಿಸಲಿ ಅನ್ನುವಂಥ ರೀತಿಯಲ್ಲಿ ಈ ಸಲ ಸಿದ್ಧತೆ ಆಯ್ತು ಅನ್ನೋಂಥದ್ದನ್ನು ಕೇಳ್ತಾ ಇದ್ವಿ. ಅದರಲ್ಲಿ ಏನಾದ್ರು ಇರುತ್ತಾ ಪರ್ಟಿಕ್ಯುಲರ್ ಆಗಿ ಮೆಟ್ಲು ಹತ್ತು ಹೋಗಿ ತೆಗೆದುಕೊಳ್ಬೇಕು ಇಳಿದು ಬಂದಿದ್ದು ತಪ್ಪು ಅನ್ನುವಂಥ ರೀತಿಯಲ್ಲಿ ಏನಾದ್ರು? ನೋಡಿ, ಪ್ರಥಮವಾಗಿ ಮೆಟ್ಲು ಅಂತಕ್ಕಂಥದ್ದೇ ಪವಿತ್ರತೆ. ಈಗ ನಾವು ಶಬರಿಮಲೆ ಮೆಟ್ಲಾಗ್ಬೋದು, ತಿರುಪತಿ ಮೆಟ್ಲಾಗ್ಬೋದು, ಅಲ್ಲಿ ದೇವರ ದರ್ಶನಕ್ಕೆ ಮುಂಚೆ ಆ ಮೆಟ್ಲ ಹತ್ರ ಹೋದ ತಕ್ಷಣನೇ ಅವರ ಮನಸ್ಸಿನ ಸ್ಥಿತಿ, ಅವರ ಪಂಚೇಂದ್ರಿಯಗಳು ಅಥವಾ ಅವರ ಮಾನಸಿಕ ಸ್ಥಿತಿಯೇ ವಿಶೇಷವಾಗಿ ಶಕ್ತಿಯನ್ನು ತುಂಬಿಸ್ಬಿಡುತ್ತೆ. ಈಗ ನಾವು 18 ಮೆಟ್ಲು ಅಂತ ಶಬರಿಮಲೆದ ಅನ್ನಕ್ಕೆ ಹೋದಾಗಲೇ ಆ 18ಕ್ಕೂ ಪಂಚಭೂತಗಳು 5 ಮೆಟ್ಲು, ಅಷ್ಟದಿಕ್ಕುಗಳ ಬಲ 8 ಮೆಟ್ಲು, 3 ಅಂದ್ರೆ ತ್ರಿಗುಣಗಳ ತ್ರಿಶಕ್ತಿಗಳ ಬಲ 3 ಮೆಟ್ಲು, ಜ್ಞಾನ ಅಜ್ಞಾನವನ್ನ ನನಗೆ ಕೊಡು ಅಂತ ಹೇಳ್ತಕ್ಕಂಥ ಅಜ್ಞಾನವನ್ನು ಓಡಿಸಿ ಜ್ಞಾನವನ್ನ ಕೊಡು, ಇವೆಲ್ಲವೂ ಸೇರಿ 18 ಮೆಟ್ಲು. ಆ ಲೆಕ್ಕಕ್ಕೆ ನೋಡಕ್ ಹೋದಾಗ ಮೆಟ್ಲು ಹತ್ತಿ ಪ್ರಮಾಣ ವಚನ ಮಾಡ್ತಕ್ಕಂಥದ್ದು ಊರ್ಧ್ವ ಮುಖದ ಸಂಕೇತ. ಅಂದ್ರೆ ನಾವು ಮೆಟ್ಲು ಅಂತ ಇಟ್ಟಿರೋದೇ ಅಷ್ಟು, ಭಗವಂತ ನಿನ್ನ ಹತ್ರ ಬರ್ತಾ ಇದ್ದೀನಿ ಅಂತ. ಕುಮಾರಸ್ವಾಮಿ ಅವರಿಗೆ ದೈವಬಲದ ಜೊತೆಗೆ ಎಲ್ಲ ಟೆಂಪಲ್ ರನ್ ಮಾಡಿದ್ರು. ಇದೆಲ್ಲವೂ ಕೂಡ ಶಕ್ತಿ ತುಂಬ್ತಾ ಇದೆ. ಎಷ್ಟೋ ಜನ ಏನು ಅಲ್ಲಿ ಹೋಗ್ಬಿಟ್ರೆ ಒಳ್ಳೇದಾಗ್ಬಿಡುತ್ತಾ, ಅದು ಇದಾಗ್ಬಿಡುತ್ತಾ ಅಂತ ಹೇಳಿದ್ರೆ ಆ ನಂಬಿಕೆಯನ್ನ ಇದು ಮಾಡ್ಕೊಂಡು ಹೋಗಿದ್ದು. ಆ ಲೆಕ್ಕಕ್ಕೆ ನೋಡಕ್ ಹೋದಾಗ ಮೆಟ್ಲು ಅಂತಕ್ಕಂತಹ ಜಾಗ, ನಿನ್ನ ಜಾಗಕ್ಕೆ ಬಂದಿದ್ದೀನಿ, ನೀವು ಊರ್ದು ಮುಖ ಹೋಗಕ್ಕೆ ನಂಗೆ ಶಕ್ತಿ ಕೊಡು ಅಂತ. ಹಾಗಾಗಿ ಅದು ಕೂಡ ವರ್ಕೌಟ್ ಆಗೋ ಸಾಧ್ಯತೆ 100% ಇದೆ. ಇವೆಲ್ಲ ನಂಬಿಕೆ. ಆಮೇಲೆ ಇದ್ದಕ್ಕಿದ್ದಂಗೆ ಅದಿಲ್ಲ ಇದಿಲ್ಲ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಕ್ಕಲ್ಲ. ವಿಧಾನಸೌಧಗೆ 1,09,800 ಚದರಡಿಯನ್ನ ಜಾಗವನ್ನ ಮೀಸಲು ಇಷ್ಟೇ ಬೇಕು ಅಂತ ಆ ಜಾಗವನ್ನ ಮೀಸಲಿಡಿಸಿ 4 ಕಡೆ ರೋಡ್ ಮಾಡಿ 4 ದಿಕ್ಕುಗಳಿಗೆ ದ್ವಾರ ಮಾಡ್ತಾರೆ. ಅದಕ್ಕೆ ಒಬ್ಬ ವಾಸಿಸ್ಬೇಕು ಅಂದ್ರೆ, ನಾನು ನನ್ನ ಕುಟುಂಬ ವಾಸಿಸ್ಬೇಕು ಅಂದ್ರೆ 1 ಬಾಗಿಲಿರ್ಬೇಕಂತೆ, ನನ್ನ ಬ್ರದರ್ಸ್ ವಾಸಿಸ್ಬೇಕು ಅಂದ್ರೆ 2 ಬಾಗಿಲಿರ್ಬೇಕಂತೆ, ಇನ್ನು ನನ್ನ ರಿಲೇಷನ್ಸ್ ಎಲ್ಲ ಇರಬೇಕು ಅಂದ್ರೆ 3 ಬಾಗಿಲಂತೆ, ಸಮಾಜಕ್ಕೆ ಅಂಕಿತ ಅಂದ್ರೆ 4 ಬಾಗಿಲಂತೆ. ಆ ಸಮಾಜಕ್ಕೆ ಅಂಕಿತವಾಗಿ ಇಟ್ಟಿರ್ತಕ್ಕಂಥದ್ದೇ ವಿಧಾನಸೌಧ. ಶರಣವ್ರೆ, ಇಲ್ಲೊಂದು ನಂಬಿಕೆ ಇತ್ತು ಎಲ್ಲ ಒಳ್ಳೇದಾಗುತ್ತೆ ಅನ್ನುವಂಥ ರೀತಿಯಲ್ಲೇ ದೇವೇಗೌಡರು ಕೂಡ ಎಲ್ಲ ವಾಸ್ತು ಪ್ರಕಾರವಾಗಿನೇ ಅಥವಾ ಗಳಿಗೆ ಇದೆಲ್ಲವನ್ನು ಕೇಳ್ಕೊಂಡು ಮಾಡಿದ್ದು ಅನ್ನುವಂಥದ್ದು ನೀವು ಕೂಡ ಹೇಳಿದ್ರಿ 4:30 ಅಂತೇಳಿ. ನಿನ್ನೆ ಎಷ್ಟರ ಮಟ್ಟಿಗೆ ಇದೆಲ್ಲವನ್ನು ಕೂಡ ನೇಮ ನಿಷ್ಠೆ ಪಾಲಿಸಿದ್ರಿ ಅಂತೇಳಿ? ಬಹಳ ಮಳೆ ಬರ್ತಾ ಇತ್ತು, ಕಾರ್ಯಕ್ರಮನೇ ಒಳಗೆ ಹೋಗ್ಬಿಡ್ಬೋದು ಅಂದ್ರೆ ಬ್ಲಾಂಕೆಟ್ ಹಾಲ್ ಒಳಗೆ ಮಾಡ್ಬೇಕು ಅನ್ನುವಂಥದ್ದು ರೀತಿಯಲ್ಲಿ ಇತ್ತು. ಆ ನಂತರದಲ್ಲಿ ಅಲ್ಲೇ ಆಯ್ತು ಕಾರ್ಯಕ್ರಮ. ಇದೆಲ್ಲ ಹೇಗೆ ನಂಬಿಕೆ ನೀವು ಇಟ್ಕೊಂಡಿದ್ದು ಅದಕ್ಕೆ ಪೂರಕವಾಗಿ ಆಯ್ತು ಅಂತ ಕೊನೆಯದಾಗಿ? ನೋಡಿ, ಜೀವನದಲ್ಲಿ ನಂಬಿಕೆ, ಅಪನಂಬಿಕೆ, ಮೂಢನಂಬಿಕೆ ಇದನ್ನು ಎಲ್ಲರೂ ಕೂಡ ಪರಿಪಾಲನೆ ಮಾಡ್ತಾರೆ. ನಮಗೆ ವಿಶೇಷವಾಗಿ ಚುನಾವಣೆ ಹಿಂದೆ 6 ತಿಂಗಳ ಹಿಂದೆಯಿಂದ ಚುನಾವಣೆ ಆಗೋ ದಿನ ಕೂಡ, ಫಲಿತಾಂಶ ಬರೋ ದಿನ ಕೂಡ, ಇನ್ನೇನು ಒಂದು ಗಂಟೆಯಲ್ಲಿ BJP 115, 114, 112 ಅಂತ ತೋರಿಸ್ತಾ ಇದ್ರು. ಹೌದು, ಲೀಡಿಂಗ್ ಅಂತ ಹೇಳಿ ತೋರಿಸ್ತಾ ಇದ್ರಿ. ಆವಾಗ ಕೂಡ ನಮಗೂ ಪರಿಪೂರ್ಣ ನಂಬಿಕೆ ಇತ್ತು 102, 103ಕ್ಕೆ ನಿಲ್ತದೆ, ನಾವು 40ರವರೆಗೂ ನಾವು ಮುಡ್ತೀವಿ ಅಂತ ಹೇಳಿ ಬಹಳಷ್ಟು ಒಂದು ನಂಬಿಕೆ ಇಟ್ಕೊಂಡೇ ನಾವು ಎಲ್ಲ ಕಡೆ ಹೋಗಿ ಬಂದಿರತಕ್ಕಂಥದ್ದು. ಜನ ನಾವು ಇನ್ನೂ ಸ್ವಲ್ಪ ಹೆಚ್ಚಿಗೆ ಬರುತ್ತೆ ಅಂತ ಹೇಳಿ ನಿರೀಕ್ಷೆ ಇತ್ತು ನಮ್ಮ ಸೀಟ್ಗಳು, ಅದು ಆಕಸ್ಮಿಕವಾಗಿ ಅದು ಕಮ್ಮಿ ಆಗಿದೆ. ಆದರೆ ಮುಖ್ಯಮಂತ್ರಿ ಅಂತ ಬಂದಾಗ
ಕುಮಾರಣ್ಣವರೇ ಮುಖ್ಯಮಂತ್ರಿ ಅಂತ ಹೇಳಿ ಹಲವಾರು ವೇದಿಕೆಗಳಲ್ಲಿ ನಾನು ಕೂಡ ಚರ್ಚೆ ಮಾಡಿದ್ದೀನಿ. ಈ ಬಾರಿ ಕಪ್ ನಮ್ಮದೇ ಅಂತ ಕೂಡ ನಾವು ಹೇಳಿರತಕ್ಕಂಥದ್ದನ್ನು ತಾವು ಗಮನಿಸಿರ್ಬೋದು. ಈ ಒಂದು ನಂಬಿಕೆ ಹೆಂಗೆ ಬಂತಂದರೆ ದೇವರ ಆಶೀರ್ವಾದ. ಯಾವಾಗಲೂ ತಮ್ಗೆ ಗೊತ್ತಿದೆ, ಸನ್ಮಾನ್ಯ ದೇವೇಗೌಡರು ಪ್ರತಿದಿನ ಕೂಡ ಎದ್ದು ದೇವರ ನಾಮ ಓದದೆ ಸ್ನಾನ ಆದ ತಕ್ಷಣ ಅವ್ರು ಎಲ್ಲಿ ಕೂಡ ಹೊರಗಡೆ ಹೋಗಲ್ಲ. ಆ ದೇವರ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡು ದೈವದ ಅನುಗ್ರಹದಿಂದ ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರತಕ್ಕಂಥದ್ದು. ಮಳೆ ಕೂಡ ಏನು ಆಕಸ್ಮಿಕವಾಗಿ ಏನು ಮಳೆ ಬಂತು ಅದು ನಿಲ್ಲುತ್ತೆ ಅನ್ನೋದು ಒಂದು ನಂಬಿಕೆ ಕೂಡ ನಮ್ಗಿತ್ತು. ಅಂತ ತಣ್ಣಗೆ ಅಂದ್ರೆ ಆ ಒಂದು ಸ್ಥಳ ಇದೆಯಲ್ಲ ವಿಧಾನಸೌಧ ಪರಿಸರ ಜೊತೆಗೆ ಅಲ್ಲಿ ಎಲ್ಲಾ ಜನ ಕೂಡ ತಣ್ಣಗೆ ಒಳ್ಳೆ ಗಾಳಿಯನ್ನ ತೆಗೆದುಕೊಂತಾ ಇದ್ರು. ಅದೇ ತರ ಈ ಒಂದು ಸರ್ಕಾರ ಕೂಡ ಎಲ್ಲ ಜನರನ್ನ ಸುಭಿಕ್ಷವಾಗಿ ಇಟ್ಕೊಂಡು ತೆಗೆದುಕೊಳ್ಳುವಂತ ಎಲ್ಲಾ ಕೆಲಸವನ್ನ ಕೂಡ ನಾವೆಲ್ಲ ಮಾಡ್ತೀವಿ ಅನ್ನೋದನ್ನ ಕುಮಾರಣ್ಣವರ ಪರವಾಗಿ ನಾನು ಹೇಳಲಿಕ್ಕೆ ನಟರಾಜ್ ಅವರೇ, ಕೊನೆಯದಾಗಿ ಈ ತರದ ನಂಬಿಕೆ ಅಪನಂಬಿಕೆಗಳ ಬಗ್ಗೆ ಇದೆಲ್ಲ ಇಟ್ಕೊಳ್ಬಾರ್ದು ಅನ್ನುವಂತ ನೀವು ಹೇಳ್ತಾ ಇದ್ರಿ. ಕೊನೆಯದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮೆಸೇಜ್ ಕೊಡ್ತೀರಾ ನಟರಾಜ್? ನೋಡಿ, ಒಂದೇ ವಿಚಾರ ನಂಬಿಕೆ ವಿಷಯದಲ್ಲಿ ಇದನ್ನ ಹೇಳ್ಬೇಕಂತಿದ್ರೆ ಈ ರಾಜಕೀಯ ವಿಷಯದ ಬಗ್ಗೆ ಹೇಳ್ತೇನೆ. ಚಾಮರಾಜನಗರಕ್ಕೆ ಹೋದ್ರೆ ಅವರು ಅಧಿಕಾರವನ್ನು ಕಳ್ಕೊಳ್ತಾರೆ ಅಂತ ಒಂದು ಪ್ರತೀತಿ ಬಹಳ ವರ್ಷಗಳಿಂದ ಇತ್ತು. ಎಷ್ಟೋ ಜನ ಮುಖ್ಯಮಂತ್ರಿಗಳು ಅಲ್ಲಿ ಹೋಗ್ಲೇ ಇಲ್ಲ. ಆದ್ರೆ ಕಳೆದ ಸಾರಿ ಸಿದ್ದರಾಮಯ್ಯನವರು ಹೋದ್ರು, ಅನೇಕ ಸಾರಿ ಬಹಳಷ್ಟು ಬಾರಿ ಹೋಗಿದ್ದಾರೆ. ಹೌದು, ಬಹಳ ಸಾರಿ ಹೋದ್ರು. 5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಆದ್ರಿಂದ ಆ ನಂಬಿಕೆ ಎನ್ನುವುದು ಕೇವಲ ನಂಬಿಕೊಂಡವರಿಗೆ ಮಾತ್ರ ಅದರ ಒಂದು ಮಹತ್ವ ಇರಬಹುದೇ ವಿನಃ ವೈಜ್ಞಾನಿಕವಾಗಿ ಮತ್ತು ಈ ಒಂದು ಸಾಮಾಜಿಕ ಹಿನ್ನೆಲೆಯಲ್ಲಿ ಮತ್ತು ಆಗುವವುಗಳ ಹಿನ್ನೆಲೆಯಲ್ಲಿ ಈ ನಂಬಿಕೆಯು ಆಗ್ಲೇಬೇಕಂತಿಲ್ಲ. ಕೆಲವೊಮ್ಮೆ ಅದು ಆಕಸ್ಮಿಕವಾಗಿ ಆಗಬಹುದು. ಆದಾಗ ಅದನ್ನ ನಾವು ಅದಕ್ಕೆ ಅಪ್ಲೈ ಮಾಡ್ಕೊಳ್ತೀವಿ. ಆ ದೃಷ್ಟಿಯಿಂದ ನಂಬಿಕೆ ಆಗಿರಬೇಕೇ ವಿನಃ ಈ ನಂಬಿಕೆಯು ಆಡಳಿತಕ್ಕೆ ಬರಬಾರದು. ಆಡಳಿತದಲ್ಲಿ ಬರುವುದು ಏನಂದ್ರೆ ನೋಡಿ, ಆ 2 ಪಕ್ಷದವರು ಏನು ಮ್ಯಾನಿಫೆಸ್ಟೋವನ್ನು ಮಾಡಿದ್ದಾರೆ, ಆ ಮ್ಯಾನಿಫೆಸ್ಟೋಲ್ಲಿ ಪ್ರೋಗ್ರಾಮ್ಗಳನ್ನು ಮಾಡಿ ಜನರಿಗೆ ಏನು ಬೇಕು, ಸಾಮಾನ್ಯ ಜನರಿಗೆ ಏನ್ ಬೇಕು, ಅವರು ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಅವುಗಳನ್ನು ಒಟ್ಟು ಕೂಡಿಸಿ ಅವರು ಅದರ ಪ್ರಕಾರ ಮ್ಯಾನಿಫೆಸ್ಟೋ ಪ್ರಕಾರ ಅದನ್ನು ನಡೆಸಿಕೊಂಡು ಹೋದರೆ, ಯಾವಾಗಲೂ ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತದೆ, ನಾವು ನುಡಿದಂತೆ ನಡೆದ ಸರ್ಕಾರ ಇವರು ಕೂಡ ಇವರು ಮ್ಯಾನಿಫೆಸ್ಟೋ ಅಲ್ಲಿ ಏನೇನು ಹೇಳ್ತಾರೋ ಅದೇ ರೀತಿ ನಡೆದದ್ದಾದ್ರೆ ನಿಜವಾಗಿ ಎಲ್ಲಾ ಜನ ಡೆಫಿನೆಟ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅವರು 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಥ್ಯಾಂಕ್ ಯು ನಟರಾಜ್ ಅವರೇ, ಥ್ಯಾಂಕ್ ಯು ಶರಣ್ ಅವರೇ, ಹಾಗೆ ಹರೀಶ್ ಅವರೇ ಥ್ಯಾಂಕ್ ಯು, ಹಾಗೆ ಬಸವರಾಜ್ ಗುರು ಅವರೇ ಕೂಡ ಧನ್ಯವಾದ. ಇಲ್ಲಿ ಒಂದಂತೂ ಸ್ಪಷ್ಟ, ಇದೆಲ್ಲವೂ ಕೂಡ ಒಂದ್ ರೀತಿ ನಂಬಿಕೆಗಳು, ಅವರವರ ನಂಬಿಕೆಗಳು ಮಾತ್ರ. ಆದ್ರೆ ಕಾಕ್ತಾಳಿ ಎಂಬಂತೆ ಒಂದಷ್ಟು ಸರ್ಕಾರಗಳು ಪೂರ್ಣಾವಧಿ ಆಗದೆ ಇರುವಂತದ್ದು ಕೂಡ ಎಲ್ಲ ಒಂದ್ ರೀತಿ ಇರಬಹುದು ಅಂತ ಅನ್ಸಿದ್ರು ಕೂಡ ಕೊಟ್ಟಂತ ಭರವಸೆಗಳನ್ನ ಸರಿಯಾಗಿ ಈಡೇರಿಸಿ ಸರಿಯಾದಂತಹ ರೀತಿಯಲ್ಲಿ ಸರ್ಕಾರ ನಡೆಸ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಕೂಡ ಪೂರ್ಣಾವಧಿ ಆಗೇ ಆಗುತ್ತೆ. ಇದೆಲ್ಲ ಈ ನಂಬಿಕೆಗಳು ಬೇಡ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ವಾಸ್ತುತಂದ್ರು ಅದನ್ನೇ ಹೇಳಿದ್ದು. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. TV9 ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಈಗ ಬರೋಬ್ಬರಿ 1 ಮಿಲಿಯನ್. ಪ್ರೋತ್ಸಾಹಿಸಿದ ತಮಗೆಲ್ಲ ಪೂರ್ವಕ ವಂದನೆಗಳು. ಇಂಟ್ರೆಸ್ಟಿಂಗ್ ನ್ಯೂಸ್ ಹಾಗೂ ಸ್ಪೆಷಲ್ ಪ್ರೋಗ್ರಾಮ್ಸ್ಗಳ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.